ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೂ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕಿ ಹೇಮಲತಾ ಎ ರಾವ್. ಅವರೊಂದಿಗೆ ಮಾತುಕತೆ ಆಡೋಣ, ಅವರ ಮನದ ವಿಷಯವನ್ನು ತಿಳಿಯೋಣ. ಅವರಿಗೆ ಮೊದಲಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಸ್ವಾಗತ ಮೇಡಮ್. ಸ್ವಾಗತ. ಅದೇ ಮೇಡಮ್, ನೀವು ಶಾಸ್ತ್ರೀಯ ಸಂಗೀತ ಗಾಯಕಿ, ಅದೇ ಸುಗಮ ಸಂಗೀತ ಗಾಯಕಿ, ಎಲ್ಲ ಪ್ರಕಾರಗಳಲ್ಲಿ ತಾವು ಹಾಡ್ತೀರಿ. ತಮ್ಮ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. सिद्धि विनायकों सेवे हम, सिद्धि विनायकों सेवे हम परम, सिद्धि विनायकों सेवे हम परम, सिद्धि विनायकों सेवे हम. बुद्धि देहि वरं भोगी कंकणा करं, बुद्धि देहि वरं भोगी कंकणा करं, शुद्ध कलेवरं सोमकलाधरं, शुद्ध कलेवरं सोमकलाधरं, सिद्धि विनायकों सेवे हम परं, सिद्धि विनायकों सेवे हम. मूषिकावाहं मोदकहस्तं, मूषिकावाहं मोदकहस्तं, मुनिजन प्रेमा मोदनिदाहं, वेदसमूहं बोधप्रवाहं, वेदसमूहं बोधप्रवाहं, श्रीधनिवासं श्रितहरिकेशं, श्रीधनिवासं श्रितहरिकेशं, श्रीधनिवासं श्रितहरिकेशं, सिद्धिविनायकं सेवे हम परं, सिद्धिविनायकं सेवे हम. ಭಾಳ ಖುಷಿ ಆಯ್ತು ಮೇಡಮ್. ಸಿದ್ಧಿವಿನಾಯಕ ದೇವರ ಸ್ಮರಣೆ ಮಾಡುತ್ತಾ ಇಂದಿನ ಕಾರ್ಯಕ್ರಮ ಶುರು ಮಾಡಿದ್ದೇವೆ. ಹಾಗೆ ಮೇಡಮ್, ತಮ್ಮ ಬಗ್ಗೆ ತಿಳಿಯುವಂಥ ಕುತೂಹಲ ನಮ್ಮ ವೀಕ್ಷಕರಿಗೆ. ತಾವು ಉಡುಪಿ ಜಿಲ್ಲೆಯವರು ಆದರೂ ಕೂಡ ತಮ್ಮ ಬಗ್ಗೆ ಇನ್ನಷ್ಟು ತಿಳಿಯುವಂಥ ಕುತೂಹಲ. ಗಾಯಕಿ ಅಂತ ಎಲ್ಲರಿಗೂ ಗೊತ್ತಿರ್ಬೋದು, ಆದರೆ ಇನ್ನು ನಿಮ್ಮ ಹಿನ್ನೆಲೆ, ನಿಮ್ಮ ಕಲಾ ಪಯಣದ ಬಗ್ಗೆ ಬಹಳಷ್ಟು ತಿಳಿಯುವಂಥ ಕುತೂಹಲ ಇದೆ ನಮ್ಮ ವೀಕ್ಷಕರಿಗೆ. ತಮ್ಮ ತಂದೆ ತಾಯಿಯವರ ಬಗ್ಗೆ, ತಮ್ಮ ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು ಮೇಡಮ್. ನನ್ನ ತಂದೆ ಎನ್ ಸುಬ್ರಹ್ಮಣ್ಯ ಆಚಾರ್ಯ ಅಂತ, ತಾಯಿ ನಾಗರತ್ನ ಆಚಾರ್ಯ ಅಂತ. ನಮ್ಮದು ಹುಟ್ಟಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ನಾರಳ ಅಂತ, ಅಂದ್ರೆ ಮಂಗಳೂರು ಹತ್ರ ಆಗ್ತದೆ. ಅಲ್ಲಿ ಹಳ್ಳಿ, ಅದು ಒಂದು ಹಳ್ಳಿ ಇದೆ ನಮ್ದು. ಅಲ್ಲಿ ಬೆಳೆದವಳು ನಾನು, ಅಲ್ಲಿ ಹುಟ್ಟಿ ಬೆಳೆದವಳು. ಅಲ್ಲಿ ಹಳ್ಳಿ ಅಂದ್ರೆ ತಂದೆಯವರು ಏನ್ ಮಾಡ್ಕೊಂಡಿದ್ರು? ತಂದೆಯವರು ಮಿಲ್ಕ್ ಸೊಸೈಟಿಯಲ್ಲಿ ಸೆಕ್ರೆಟರಿ ಆಗಿದ್ರು. ತಾಯಿ ಹೌಸ್ ವೈಫ್. ಅದೇ ರೀತಿ ಮೇಡಮ್, ತಮ್ಮ ಈ ಶಾಲಾ ಜೀವನ ಯಾವ ಶಾಲೆ, ಎಷ್ಟು ವರ್ಷ ಹೋದ್ರಿ, ಯಾವ ಊರಲ್ಲಿ, ಅದ್ರ ಬಗ್ಗೆ ಒಂದೆರಡು ಮಾತು. ನಾನು ಅದೇ ನಾರಳದಿಂದಲೇ ಶಾಲೆ, ನಮ್ದು ಮಳಲಿ ಶಾಲೆ ಅಂತ, ಅಲ್ಲಿ 7ನೇ ಕ್ಲಾಸ್ ವರೆಗೆ ಮಳಲಿ ಶಾಲೆಯಲ್ಲಿ. ಅದಾದ ನಂತರ 3 ವರ್ಷ ಹೈಸ್ಕೂಲು ಗುರುಕಂಬಳ ಅಂತ, ಕೈಕಂಬದ ಹತ್ರ, ಗುರುಪುರ ಕೈಕಂಬ ಉಂಟಲ್ಲ ಅಲ್ಲಿ, ಹೌದು ಪೊಳಲಿ, ಅಲ್ಲಿ 3 ವರ್ಷ ಹೈಸ್ಕೂಲ್ ಮಾಡಿದೆ. ಆನಂತರ PUC ಕಟೀಲ್ ಕಾಲೇಜಲ್ಲಿ 2 ವರ್ಷ ಕಾಮರ್ಸ್ ತಗೊಂಡು. ಆಮೇಲೆ ಡಿಗ್ರಿ ನಾನು ವಾಮದ್ ಪದವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬಂಟ್ವಾಳ, ಅಲ್ಲಿ ನಾನು ನನ್ನ ಅತ್ತೆ ಮನೆಯಿಂದ ಹೋಗಿ ಅಲ್ಲಿ ನಾನು ಡಿಗ್ರಿ ಪಾಸ್ ಮಾಡ್ಕೊಂಡದ್ದು. ಸ್ವಲ್ಪ ದೂರ, ನಾನು ಅವ್ರ ಮನೆಯಿಂದಲೇ ಹೋಗ್ತಿದ್ದೆ. ಅಂದ್ರೆ PUC ವರೆಗೆ ನಾನು ತಾಯಿ ಮನೆಯಲ್ಲೇ ಇದ್ದೆ. ಇದಕ್ಕೆ ಡಿಗ್ರಿಗೆ ಆಗುವಾಗ ನಾನು ಅತ್ತೆ ಮನೆಯಿಂದ 3 ವರ್ಷ ಕಾಲೇಜಿಗೆ ಹೋದೆ. ಡಿಗ್ರಿ B.Com ಮಾಡಿ. ಹೌದು.
ಬಿಕಾಮ್ ಮಾಡಿ ಏನೋ ಉದ್ಯೋಗಕ್ಕೆ ಹೋದ್ರ? ಇಲ್ಲ ಇಲ್ಲ, ಬಿಕಾಮ್ ಮಾಡಿ ಬಿಕಾಮ್ ಅಲ್ಲಿ ನಾವು ತುಂಬಾ NSS ಅಲ್ಲಿ ತುಂಬಾ ಆಕ್ಟಿವಿಟೀಸ್ ಅಲ್ಲೆಲ್ಲ ಇದ್ದೆವು. ಅದೇ ಸಂಗೀತ ನಾನು ಸಣ್ಣದಿಂದಲೇ ಸಹ ಅದೇ ಸಂಗೀತ ಆಸಕ್ತಿ ನಿಮ್ಗಂದ್ರೆ ಈ ತಂದೆಯವರಿಗೆ ಸಂಗೀತ ಆಸಕ್ತಿ ಇತ್ತ? ತಂದೆಯವರಿಗೆ ಯಕ್ಷಗಾನದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. ನಮ್ಮ ನಾರಳ ಮನೆಯಲ್ಲಿ ಯಕ್ಷಗಾನಕ್ಕೆ ತುಂಬಾ ಇಷ್ಟ. ಎಲ್ರಿಗೂ ಆಟಕ್ಕೆ ಹೋಗೋರೆಲ್ಲ ಜಾಸ್ತಿ. ಅವಾಗೆಲ್ಲ ಬಯಲಾಟ ಅಲ್ಲ, ತೆಂಕುತಿಟ್ಟು ಬಯಲಾಟಕ್ಕೆಲ್ಲ ಎಲ್ರು ತುಂಬಾ ಆಸಕ್ತಿಯಿಂದ ಹೋಗ್ತಿದ್ರು. ಅದೇ ಹೌದು, ಯಾವುದೇ ಪ್ರಸಂಗ ಇರ್ಲಿ ಅದು ಆ ದಿವಸ ಎಲ್ಲ ಹೊರಡುದೇ ಹಾಗೆ ಎಲ್ಲ. ನನ್ನ ತಂದೆ ತಾಯಿ ಸಹ ಹಾಗೆ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಇತ್ತು. ಅದೇ ಸಂಗೀತದಲ್ಲಿ ಇಂಟ್ರೆಸ್ಟ್ ನಮ್ಮಲ್ಲಿ ನನ್ಗೆ ಅಂತಲೇ ಹೇಳ್ಬೋದು. ಅದು ಬಿಟ್ರೆ ನನ್ನ ಚಿಕ್ಕಪ್ಪನಿಗೆ ಸ್ವಲ್ಪ ಸಂಗೀತದಲ್ಲಿ ಒಲವಿತ್ತು. ಅಪ್ಪನ ತಮ್ಮನಿಗೆ ಅವರು ಫ್ಲೂಟ್ ಎಲ್ಲ ನುಡಿಸ್ತಾರೆ. ಹಾಗೆ ಅವರು ಸ್ವಲ್ಪ ಕೆಲವೆಲ್ಲ ನಂಗೆ ಹೇಳಿಕೊಟ್ಟಿದ್ದಾರೆ. ನನ್ನ ಅಜ್ಜ ಸಹ ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಅವರಿಗೆ. ಈ ಸಂಗೀತ ಆಸಕ್ತಿ ಅಂದ್ರೆ ಸಂಗೀತ ಆಸಕ್ತಿ ಬಂದು ನೀವು ಸಣ್ಣದಿರುವಾಗ ಏನು ಶಾಲಾ ಕಾಲೇಜಲ್ಲಿ ಕಾಂಪಿಟೇಷನ್ ಎಲ್ಲ ಹೋಗ್ತಿದ್ರಾ? ಕಾಂಪಿಟೇಷನ್ಗೆ ತುಂಬಾ ಹೋಗ್ತಿದ್ದೆ ಸರ್. ಶಾಲೆಯಲ್ಲಿ ಪ್ರೈಮರಿಯಿಂದ ಹಿಡಿದು ನಾನು ಸಣ್ಣದ 4 ವರ್ಷ 5 ವರ್ಷ ಇರುವಾಗಲೇ ನಾನು ಹಾಡಿ ಸ್ಟಾರ್ಟ್ ಮಾಡಿದ್ದೇನೆ. ಅಂದ್ರೆ ಈ ರೇಡಿಯೋದಲ್ಲಿ ಅವಾಗೆಲ್ಲ ರೇಡಿಯೋ ಅಲ್ವಾ, ಆ ರೇಡಿಯೋದಲ್ಲಿ ಕೇಳಿ ಹಾಡಿದ್ದು ಸುಮಾರು ಹಾಡ್ತಿದ್ದೆ. ಮತ್ತೆ ಶಾಲೆಯಲ್ಲಿ ನಾನು ಹಾಡುದನ್ನು ಕೇಳಿ ಟೀಚರ್ಸ್ನವ್ರು ಸಹ ಕಾಂಪಿಟೇಷನ್ಗೆಲ್ಲ ಕಳಿಸ್ತಿದ್ರು. ಅಲ್ಲಿ ಎಲ್ಲ ಪ್ರೈಸ್ ಬರ್ತಿತ್ತು ನನಗೆ. ಅವಾಗೆಲ್ಲ ಸಂಗೀತ ಅಂದ್ರೆ ಈ ಕ್ಲಾಸಿಕಲ್ ಬಗ್ಗೆ ಗೊತ್ತಿರ್ಲಿಲ್ಲ, ಒಟ್ಟು ಹೇಳಿ ಅದನ್ನ ಕೇಳಿದನ್ನ ಹಾಡುದು ಹಾಗೆ. ಅದು ಮತ್ತೆ ನಾನು 4ನೇ ಕ್ಲಾಸ್ ನಂತರ ನಮ್ಮ ಮನೆ ಹತ್ರ ಒಬ್ರು ಹರಿಕಥಾ ವಿದುಷಿ ನಾಗರತ್ನ ವಿನಾಯಕ್ ಜೋಶಿ ಅಂತ, ಈಗ ಅವರು ಒಳ್ಳೆ ಹರಿಕಥಾ ದಾಸರು. ಅವರ ಅಪ್ಪ ಸಹ ನೇವಣಿ ಗಣೇಶ್ ಅಂತ, ಅವರು ಸಹ ಒಳ್ಳೆ ಹರಿಕಥಾ ದಾಸರು. ಅವರು ನಮ್ಮ ಮನೆ ಹತ್ರ ಅವರದ್ದು ಅಜ್ಜಿ ಮನೆ ಅವರು ಕಲೀಲಿಕ್ಕೆ ಕೆನರಾ ಕಾಲೇಜಿಗೆ ಬಂದಿದ್ರು ಡಿಗ್ರಿಗೆ ಅಂತ. ಆವಾಗ ಅವರಿಗೆ ತುಂಬಾ ಕಲ್ತಿದ್ರು ಅವರು ಸಂಗೀತ, ಹಾರ್ಮೋನಿಯಂನೆಲ್ಲ ನುಡಿಸ್ತಿದ್ರು. ನಾವೆಲ್ಲ ಮನೆ ಹತ್ತದವರಲ್ಲ, ನಮ್ಮನ್ನೆಲ್ಲ ಕೂಡಿಸಿ ಅವರ ಮನೆಯಲ್ಲಿ ಸಹ 2 ಮಕ್ಕಳಿದ್ರು, ನನ್ನನ್ಸ ಸೇರಿಸಿ ನೀನ್ ಸಹ ಬಾ ಕಲೀಲಿ ಅಂತ ಹೇಳಿ, ಹಾಗೆ ನಾನು ಸರಿಗಮ ಫಸ್ಟ್ ಸಾಪಾಸ ಹೇಳಿಕೊಟ್ಟದ್ದು ನನ್ನ ಫಸ್ಟ್ ಗುರುಗಳು ಅವರು ನಾಗರತ್ನ ವಿನಾಯಕ ಜೋಶಿ ಅಂತ. ಅವರನ್ನು ಯಾವಾಗ್ಲೂ ಮರೀಲಿಕ್ಕಿಲ್ಲ. ಹರಿಕತೆ ಕಲೀಲಿಲ್ಲ, ಅದು ಸಂಗೀತ ಒಳ್ಳೆ ಹೇಳಿಕೊಡ್ತಿದ್ರು. ನಾವೆಲ್ಲ ಸಣ್ಣವರಲ್ಲ, ನಮ್ಗೆ ಆಗ ಕಲಿಬೇಕು ಹೇಳೋ ಇದಿರ್ಲಿಲ್ಲ. ಇದು ಸಂಗೀತ ಅಂದ್ರೆ ಎಂತ ಅಂತಲೇ ಗೊತ್ತಿಲ್ಲದ ಪ್ರಾಯದಲ್ಲಿ ನಾವು ಕೂತದ್ದು ಅವರೊಟ್ಟಿಗೆ. ಹಾಗೆ ಸಾಪಾಸ ಹೇಳಿಕೊಟ್ಟವರು ಅವರು. ಬೇಸಿಕ್ ಅಪ್ ಟು ಪಿಳ್ಳಾರ್ ಗೀತೆವರೆಗೆ ಸಹ ಹೇಳಿಕೊಟ್ರು. ಆಮೇಲೆ ಅವ್ರಿಗೆ ಮದುವೆ ಆಯ್ತು, ಆಮೇಲೆ ನಂಗೆ ಡಿಸ್ಕಂಟಿನ್ಯೂ ಆಯ್ತು. ನಮ್ಗೆ ಅಂದ್ರೆ ಹಳ್ಳಿ ಅಲ್ವಾ, ನಮ್ಗೆ ಅಲ್ಲಿ ಯಾರು ಹೇಳಿಕೊಡೋರಿಲ್ಲ. ಅವಾಗೆಲ್ಲ ತುಂಬಾ ಕಷ್ಟ ಸಂಗೀತ ಕಲಿಬೇಕಂದ್ರೆ. ಹೌದು, ತುಂಬಾ ಕಷ್ಟ. ಅಂದ್ರೆ ಆಗ ಮೊಬೈಲ್ ಇಲ್ಲಲ್ಲ, ಈಗದ ಮಕ್ಕಳಿಗೆ ಬೇಕಾದಷ್ಟು ಅವಕಾಶ ಉಂಟು, ಹೇಗೆ ಸಹ ಕಲಿಬಹುದು. ಕಲಿಸಿದ್ರೆ ಮನಸ್ಸಿರುದಿಲ್ಲ. ನಮ್ಗೆಲ್ಲ ಮನಸ್ಸಿತ್ತು, ಕಲಿಲಿಕ್ಕೆ ಅವಕಾಶ. ತಾಳ್ಮೆ ಇಲ್ಲ ಮೇಡಮ್, ತಾಳ್ಮೆ ಇಲ್ಲ. ಅಂದ್ರೆ ಬೇಗ ಆಗ್ಬೇಕು, ಫಾಸ್ಟ್. ಇವತ್ತು ಕಲ್ತು ನಾಳೆ ಅವ್ರು ಸ್ಟೇಜಲ್ಲಿ ಹಾಡಿ ಬಿಡ್ಬೇಕು. ಸ್ಟೇಜ್ ಮೊದಲು ಸಿಗ್ಬೇಕು ಅವರಿಗೆ. 1-2 ತಿಂಗಳಲ್ಲೇ ಸ್ಟೇಜ್ ಸಿಗ್ಬೇಕು ಅಂತವ್ರೆ ಕೇಳ್ಕೊಂಡೇ ಬರ್ತಾರೆ ಕೆಲವರು. 2 ವರ್ಷ 3 ವರ್ಷ 10 ವರ್ಷ ಕಲ್ತವ್ರಿದ್ದಾರೆ, ಆಮೇಲೆ ಸ್ಟೇಜ್ ಹತ್ತವ್ರಿದ್ದಾರೆ. ಸ್ಟೇಜ್ ಹತ್ಬೇಕಾರೆ ಸ್ವಲ್ಪ ಇದಿರ್ಬೇಕು ಅಂತ ಅನ್ಸ್ತದೆ. ಹೌದಪ್ಪ, ತುಂಬಾ ಅದ್ರೆ ಸ್ಟೇಜ್ ಒಮ್ಮೆ ಹತ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ, ನಿಜವಾಗಿ ಇಲ್ಲ, ಕಷ್ಟ ಇದೆ. ಅಷ್ಟು ಸಾಧನೆ ಮಾಡಿದ್ರೆ ಮಾತ್ರ ಸ್ಟೇಜ್ ಹತ್ಬೇಕು. ಅಷ್ಟೇ ಸ್ವಲ್ಪ ಹಿನ್ನೆಲೆ ಗೊತ್ತಿರ್ಬೇಕು, ಸ್ವಲ್ಪ ಬೇಸಿಕ್ ಇಲ್ಲ. ಹೌದು, ಕಷ್ಟ. ಅಥವಾ ಅವರ ಒಳಗೆ ಇರ್ಬೇಕು, ಕಲೆ ಒಳಗಿದ್ರೆ ಆವಾಗ ನಿಮ್ಗೆ ಸ್ವಲ್ಪ ಕಲ್ತ್ರು ಸಹ ಬೇಗ ಬರ್ತದೆ. ಹೆರಿಡಿಟಿಯಲ್ಲಿ ಸ್ವಲ್ಪ ಬರ್ತದೆ. ತಾಳಜ್ಞಾನ ಇರ್ಬೇಕು ಮುಖ್ಯವಾಗಿ. ರಾಗಜ್ಞಾನ ತಾಳಜ್ಞಾನ ಇದ್ರೆ ಹೌದು, ಖಂಡಿತ. ಅದೇ ರೀತಿ ಮೇಡಮ್, ತಮ್ಮ ಗುರುಗಳು ಅವರು ಮೊದಲ ಗುರು ಆಯ್ತು, ತದನಂತರ ತಾವು ಸಂಗೀತ ಕಲ್ತದ್ದು, ಸರಿಯಾಗಿ ಕಲ್ತದ್ದು ಯಾವಾಗ? ಆಮೇಲೆ ನಾನು ಕಟೀಲ್ ಕಾಲೇಜಿಗೆ ಹೋಗುವಾಗ ಸರೋಜಿನಿ ಹೆಬ್ಬಾರ್ ಅಂತ ಅವರು ಪಿಳ್ಳಾರ್ ಗೀತೆ ನಂತರ ನೆಕ್ಸ್ಟ್ ಕ್ಲಾಸ್ ಅವರು ಮಾಡಿದ್ರು. ಹಾಗೆ ನಂಗೆ ತುಂಬಾ ಗುರುಗಳಿದ್ದಾರೆ. ಅಲ್ಲಿ ಅವರು ನಂಗೆ ಕೆಲವು ಇದು ವರ್ಣಗಳು ಮತ್ತೆ ಕೆಲವು ಕೃತಿಗಳನ್ನೆಲ್ಲ ಅವರು ಹೇಳಿಕೊಟ್ರು. ಆಮೇಲೆ ನಾನು PUC ನಂತರ ಇಲ್ಲಿ ವಾಮದ್ ಪದವಿಗೆ ಬಂದೆ ಅಲ್ಲ, ವಾಮದ್ ಪದವಿಯಲ್ಲಿ ನಂಗೆ ಗುರುಗಳು ಸಿಗ್ಲಿಲ್ಲ 3 ವರ್ಷ. ಅದಾದ್ಮೇಲೆ ನಂಗೆ ಮದುವೆ ಆಯ್ತು. ಡಿಗ್ರಿ ಫೈನಲ್ ಅಲ್ಲಿ ಇರುವಾಗಲೇ ನನಗೆ ಮದುವೆ ಆಯ್ತು. ಹೌದು, ಆದ್ರೆ ನಂಗೆ ಮನೆ ಸಿಕ್ಕಿದ್ದು ಮಾತ್ರ ಸಂಗೀತ ಕುಟುಂಬದ ಮನೆಯೇ ಸಿಕ್ಕಿತ್ತು. ನನ್ನ ಅತ್ತೆ ಮಾವೆಲ್ಲ ತುಂಬಾ ಸಂಗೀತದವರು. ನನ್ನ ಅತ್ತೆ ಕಾಂಚನದಲ್ಲಿ ಕಲ್ತವ್ರು. ಅವಾಗ ಕಾಂಚನ ಅಂದ್ರೆ ಅದು ಸಂಗೀತದ ನಾಡು ಅಂತ. ಆವಾಗ ಅವರು ಆವಾಗ್ಲೇ ಸೀನಿಯರ್ ಮಾಡಿದ್ರು. ಮಧುರ್ ಬಾಲಸುಬ್ರಹ್ಮಣ್ಯಂ ಅವರೆಲ್ಲ ಒಟ್ಟಿಗೆ ಕಲ್ತವ್ರು. ನನ್ನ ಅತ್ತೆ ಅವರದ್ದು ಗೌರಿ ಅಂತ. ನನ್ನ ಮಾವ ದೊಡ್ಡ ಆರ್ಟಿಸ್ಟ್ ಅವರು. ಚಿತ್ರಕಲೆಯಲ್ಲೆಲ್ಲ ಕೊಲ್ಲೂರು ಮೂಕಾಂಬಿಕಾ ಮತ್ತೆ ಇಲ್ಲಿ ಕೃಷ್ಣ ಮಠದಲ್ಲಿ
ಮತ್ತೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಡಿಯಾಳಿಯಲ್ಲಿ ಎಲ್ಲ ಅವರೇ. ಅವ್ರದ್ದು KB ಗೋಪಾಲಕೃಷ್ಣರಾವ್ ಅಂತ ದೊಡ್ಡ ಆರ್ಟಿಸ್ಟ್ ಅವರು. ರೈನ್ಬೋ ಆರ್ಟ್ಸ್ ಅಂತ ಅವರದ್ದು ಒಂದು ಮಾಡ್ಕೊಂಡು ತುಂಬಾ ಚಿತ್ರ ಮಾಡಿದ್ದಾರೆ. ಅವಾಗೆಲ್ಲ ಅವ್ರು ಕಮರ್ಷಿಯಲ್ ಆಗಿ ಹೋಗ್ಲಿಲ್ಲ, ಅವರು ಒಂಥರ ಕಲೆ ಅಂತ ದುಡ್ಡಿಗಾಗಿ ಬಳಸಿಲ್ಲ, ಹೌದು ದುಡ್ಡಿಗೋಸ್ಕರ ಮಾಡಿದವರಲ್ಲ. ಆದ್ರೆ ಅವರು ಸುಯೋಗ ಅಂದ್ರೆ ನಿಮ್ಮ ಸೌಭಾಗ್ಯ, ನಾನು ಎಣಿಸದೆ ಬಂದ ಭಾಗ್ಯ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ಎಣಿಸಿ ಇರ್ಲಿಲ್ಲ, ನಂಗೆ ಒಂದು ಸಂಗೀತದ ಕುಟುಂಬ ಸಿಗ್ತದೆ ಅಂತ ನಾನು ಎಣಿಸಿರ್ಲಿಲ್ಲ. ಹೌದು, ನನ್ನ ಹಸ್ಬೆಂಡ್ ಸಹ ಹಾಗೆ, ಅವರು ತಬ್ಲಾ ಮೃದಂಗಿಸ್ಟ್. ನಂಗೆ ಮದುವೆ ಆಗೋ ಮುಂಚೆ ಅವರು ತುಂಬಾ ದೊಡ್ಡ ಆರ್ಟಿಸ್ಟ್. ಅವರು ಇಲ್ಲಿ ಉಡುಪಿಯಲ್ಲೇ, ಉಡುಪಿ ಆಸುಪಾಸಲ್ಲೆಲ್ಲ ತುಂಬಾ ಸಂಗೀತ ಪ್ರೋಗ್ರಾಮ್ಗೆಲ್ಲ ಹೋದವರು. ಅವ್ರ ಹೆಸರೇನು ಮೇಡಮ್? ಅವ್ರದ್ದು ಅನಂತರಾಮ್ ರಾವ್. ಹಾಗೆ ಒಂದು ಆತರ ಬಂದು ನೀವು ಇಲ್ಲಿ ಬಂದ ನಂತರ ಸಂಗೀತ ಯಾರ ಹತ್ರ ಕಲ್ತ್ರಿ ಮೇಡಮ್? ಇಲ್ಲಿ ಬಂದ ನಂತರ ನನಗೆ ಸಂಗೀತ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಮಾಡಿದ್ದೆ ಜೂನಿಯರ್ ಸರೋಜಾಚಾರ್ಯ ಅಂತ ಕಡಿಯಾಳಿಯಲ್ಲಿ. ಅವರು ನನ್ಗೆ ನನ್ನ ಹಸ್ಬೆಂಡೇ ಕರ್ಕೊಂಡು ಹೋದದ್ದು ಅವರ ಮನೆಗೆ. ಈ ಸಂಗೀತ ಹೇಳಿಕೊಡಿ, ಆಗಿದೆ, ಅರ್ಧಂಬರ್ಧ ಕಲ್ತಿದ್ದಾಳೆ, ಕಂಪ್ಲೀಟ್ ಮಾಡಿದ್ದು. ಆಮೇಲೆ ಅವರು ನಂಗೆ ಡೈಲಿ ಹೋಗ್ತಿದ್ದೆ ನಾನು ಅವರ ಮನೆಗೆ. ಸುಮಾರು ಕಲ್ಸಿದ್ದಾರೆ ಅವರು ಸಹ. ಅದಾದ ನಂತರ ನನಗೆ ಪರೀಕ್ಷೆ ಕಟ್ಟು ಅಂತ ಅವರೇ ಹೇಳಿದ್ದು ನನಗೆ. ಅಷ್ಟವರೆಗೆ ನನಗೆ ಪರೀಕ್ಷೆ ಅಂದ್ರೆ ಗೊತ್ತಿರ್ಲಿಲ್ಲ, ಸಂಗೀತದಲ್ಲಿ ಪರೀಕ್ಷೆ ಉಂಟು ಅಂತ ಗೊತ್ತಿಲ್ಲ, ನಾನು ಕಲಿತಾ ಹೋಗುದು ಅಂತ ಎಣಿಸಿದ್ದೆ. ಆಮೇಲೆ ಅವರು ಯಾಕೆ ಕಟ್ಟುದಿಲ್ಲ, ಪರೀಕ್ಷೆ ಕಟ್ಟು ಏನಾಗುದಿಲ್ಲ, ಕಟ್ಟು ಹೇಳಿ ಆಮೇಲೆ ನಾನು 2 ಮಕ್ಕಳ ಆದ್ಮೇಲೆ ಜೂನಿಯರ್ ಪರೀಕ್ಷೆ ಕಟ್ಟಿದ್ದೆ. ಅದಾದ ನಂತರ ನನ್ನ ಸಂಗೀತದ ಪಯಣ ಮುಂದೆ ಹೋಗ್ತಾ ಹೋಯ್ತು. ಜೂನಿಯರ್ ಪರೀಕ್ಷೆ ಕಟ್ಟುದೊಂದು ಇದು ಅಷ್ಟೇ. ಖಂಡಿತ ಅದ್ರ ನೀವು ಉಡುಪಿ ಜಿಲ್ಲೆಗೆ ದ್ವಿತೀಯ ಸ್ಥಾನಿಯಾಗಿ ಏನು? ಹೌದು, ಅದು ವಿದ್ವತ್ ಅಂತಿಮಕ್ಕಾಗುವಾಗ ನಾವು ಪುತ್ತೂರಲ್ಲಿ ಎಕ್ಸಾಮ್ ಕಟ್ಟಿದ್ವಿ, ಮಂಗಳೂರು ಪುತ್ತೂರಲ್ಲಿ. ಅಲ್ಲಿ ಸುಮಾರು ಒಂದು 7-8 ಕ್ಯಾಂಡಿಡೇಟ್ಸ್ ಇದ್ರು. ಅದರಲ್ಲಿ ನಾನು 2ನೇ ಸ್ಥಾನದಲ್ಲಿ ಬಂದಿದ್ದೇನೆ. ಫಸ್ಟ್ ಒಬ್ರು ಇಲ್ಲಿ ಮಣಿಪಾಲದವ್ರೆ, 2ನೇ ಸ್ಥಾನದಲ್ಲಿ ನನಗೆ. ಶಾಸ್ತ್ರೀಯ ಸಂಗೀತ ವಿದ್ವತ್ ಅಂತಿಮ ಪರೀಕ್ಷೆ. ಜೂನಿಯರ್ ಅಲ್ಲಿ 85% ಬಂದಿದೆ, ಸೀನಿಯರ್ ಅಲ್ಲಿ 85% ಬಂದಿದೆ. ಆದ್ರೂ ಲೇಟ್ ಆಗಿ ಆದ್ರೂ ಕೂಡ 40 ವರ್ಷದ ನಂತರ ಪರೀಕ್ಷೆ ಕಟ್ಟಿದ್ದು ವಿದ್ವತ್ತಿಗೆ ಆಗುವಾಗ. ಆಗ್ಲಿ, ಅದೆಲ್ಲ ನಂಬರ್ ಮೇಡಮ್, ಪ್ರಾಯ ಅನ್ನೋದು ನಂಬರ್. ಆರೋಗ್ಯ ಇದ್ರೆ ಒಳ್ಳೇದು, ಆರೋಗ್ಯ ಇದ್ರೆ 30 ವರ್ಷದವರೆಗೆ ಕಷ್ಟವೇ. ಹೌದು, ಆಸಕ್ತಿಯೇ ನಮ್ಮನ್ನು ಮುಂದೆ ಸಂಗೀತ ಯಾವತ್ತು ಉಲ್ಲಾಸವಾಗಿರ್ತದೆ. ಮತ್ತೆ ಅದ್ರಲ್ಲಿ ಒಂದು ಶ್ರದ್ಧೆ ಬೇಕು. ಕಲಿಯುವಾಗ ನಮ್ಗೊಂದು ಅದ್ರಲ್ಲಿ ಶ್ರದ್ಧೆಯಿಂದ, ಖಂಡಿತ ಶ್ರದ್ಧೆ ಇದ್ರೆ ಬೇಕಲ್ಲಿ ಕಲ್ತದೆ ಬೇಗ ನಾವು. ಅದೇ ರೀತಿ ಮೇಡಮ್, ತಾವು ಸಂಗೀತ ಕಲ್ತ ನಂತರ ಈ ಪ್ರಥಮ ಕಾರ್ಯಕ್ರಮ ಎಲ್ಲಿ ಅಂದ್ರೆ ಒಂದು ಅರಂಗರೇಟ ಭರತನಾಟ್ಯ ಹೇಳಿದಾಗೆ ಈ ಹಾಡೋರಿಗೆ ಕೂಡ ಒಂದು ಕಾರ್ಯಕ್ರಮ ಸಿಗ್ತದೆ, ಎಲ್ಲಿ ಹಾಡಿದ್ರಿ ಮೇಡಮ್? ಕಾರ್ಯಕ್ರಮ ಮೊದ್ಲೇ ನಾನು ಮದುವೆಗೆ ಮುಂಚೆ ಕಾರ್ಯಕ್ರಮ ಕೊಡ್ತಿದ್ದೆ, ಆದ್ರೆ ಇಷ್ಟು ಪರ್ಫೆಕ್ಟ್ ಇರ್ಲಿಲ್ಲ. ಸ್ಟೇಜ್ ಸುಮಾರು ಸಿಕ್ಕಿದೆ ಮೊದ್ಲಿಂದ. ಸರ್ ಮೇಡಮ್, ತಮ್ಮ ಒಬ್ರು ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ಅವ್ರು ಹೇಳುದಿಲ್ಲ, ನೀವು ಹೇಳ್ಬೇಕು. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಮೇಡಮ್, ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಹಲೋ, ಹೇಮಾ ನನ್ನ ಟೀಚರು ಸರೋಜಾಚಾರ್ಯ. ನಮಸ್ತೆ ಗುರುಗಳೇ. ನನಗೆ ಸಿಕ್ಕಿ ಬಿದ್ರಿ ನೀವು. ಹಲೋ, ಹೇಗಾಗ್ತಾ ಇದೆ? ಒಳ್ಳೆದಾಗ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆ. ಮತ್ತೆ ಹೇಳಿ ಮೇಡಮ್, ನಿಮ್ಮ ಶಿಷ್ಯ ಬಗ್ಗೆ ಒಂದೆರಡು ಮಾತು. ಅಯ್ಯೋ, ಶಿಷ್ಯ ಅಂದ್ರೆ ಅವರು ಅತ್ಯಂತ ಉತ್ತಮವಾದ ಒಂದು ಶಿಷ್ಯ. ಅದು ಅಂದ್ರೆ 2ನೇ ಮಾತೇ ಇಲ್ಲ. ನಾನು ಅವರು ನನ್ನ ಗುರು ಅನ್ನೋದಕ್ಕಿಂತ ನನ್ನ ಗೆಳತಿಯಾಗಿದ್ದಾರೆ. ವರ್ಷದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಏನಂದ್ರೆ ಅವರು ಒಂದು ಯಾಕೆ ಅತ್ಯುತ್ತಮ ಶಿಷ್ಯ ಹೇಳ್ತೇನೆ ಅಂದ್ರೆ, ಅವರಿಗೆ ಸಂಗೀತದ ಬಗ್ಗೆ ಕಂಡಪಟ್ಟೆ ಆಸೆ ಇದೆ, ಮತ್ತೆ ಕಲಿಬೇಕನ್ನೋದು ಆಸೆ ಇದೆ. ಏನು ಹೊಸತಿದ್ರೆ ಅದನ್ನ ಕಲಿಬೇಕು, ಅದರೊಂದು ತುಡಿತ ಅಂತ ಹೇಳ್ತೇವೆ, ಅದು ಹೊಸತು ಕಲಿಯುವ ಒಂದು ಸಂಭ್ರಮ ಇದೆ. ಹಾಗಾಗಿ ಅವರು ಮತ್ತೆ ಹಿಂತಿರುಗಿ ನೋಡಿಲ್ಲ, ಏನು ಕಷ್ಟ ಬಂದ್ರು ಎಲ್ಲ ದಾಟಿಕೊಂಡು ಮುಂದೆ ಕಲಿತಾ ಹೋದ್ರು. ನನ್ನ ಶಿಷ್ಯರ ಪೈಕಿ ಅತ್ಯಂತ ತುಂಬಾ ನನಗೆ ಖುಷಿ ಕೊಟ್ಟ ಶಿಷ್ಯ ಅಂದ್ರೆ ಅವರೇ. ಈಗ ನೋಡಿ, ಆಗ ಒಂದು ಮಗು ಹೇಗೆ ಆಸೆಯಲ್ಲಿ ಕಲಿತದಲ್ಲ, ಅದೇ ಆಸೆಯಲ್ಲಿ ಅವರು ಕಲಿತಾ ಬಂದ್ರು. ಈಗ ನೋಡಿ, ಅವರು ಮತ್ತೆ ಮೇಲಿನ ಪರೀಕ್ಷೆಗಳೆಲ್ಲ ಪಾಸ್ ಆದ್ರು, ಎಲ್ಲ ಆಯ್ತು. ಮತ್ತೆ ಸಣ್ಣ ಪುಟ್ಟ ಕಚೇರಿಗಳು, ಮತ್ತೆ ಅದರ ಬಿಟ್ಟು ಲಘು ಸಂಗೀತ ಹಾಡ್ತಾರೆ, ಭಜನೆಯಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ, ಭಾವಗೀತೆ ಹಾಡ್ತಾರೆ, ಚಿತ್ರಗೀತೆ ಹಾಡುತ್ತಾರೆ. ಹಾಗಾಗಿ ಇವರಿಗೆ ಈಗ ತುಂಬಾ ಹಲವಾರು ವೇದಿಕೆಗಳು ಅವರಿಗಾಗಿ ತೆಗೆದುಕೊಳ್ತಾ ಇದೆ. ಈಗ ನಾನು ತುಂಬಾ ಕಡೆ ನೋಡ್ತೇನೆ. ಇದು ನನ್ನ ಪಾಲಿಗಂತೂ ತುಂಬಾ ಹೆಮ್ಮೆಯ ವಿಷಯ. ತುಂಬಾ, ಯಾಕೆಂದ್ರೆ ನಾನು ಅವಳಿಗೆ ಫಸ್ಟ್
ಆರಂಭಿಕ ಶಿಕ್ಷಣ ಮಾತ್ರ ಕೊಟ್ಟದ್ದು. ಆದ್ರೂ ಕೂಡ ನಾನು ಸೇರಿಕೊಟ್ಟ ಮಗು ಅಲ್ಲ, ನನಗೆ ಇಡೀ ಡಿಸ್ಟ್ರಿಕ್ಟ್ಗಳಲ್ಲಿ ಅವಾಗ ಮಗು ಏನಲ್ಲ ಮಂಗಳೂರಲ್ಲಿ ಕೂಡ ತುಂಬಾ ಹೆಸರು ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬಾ ಖುಷಿ ಆಗೋದು. ನಮ್ಮ ಮಕ್ಕಳು ಒಂದು ಎಲ್ಲಿಯಾದ್ರೂ ಒಂದು ಪ್ರೈಸ್ ತಗೊಂಡು ಬಂದ್ರೆ ಒಂದು ಅಪ್ಪ ಅಮ್ಮನಿಗೆ ಹೇಗಾಗ್ತದಲ್ಲ ಸಂತೋಷ, ಅದೇ ರೀತಿಯ ಸಂತೋಷ ಆಗೋದು ನನಗೆ. ಹೇಮಲತಾ ಎಲ್ಲ ಕಡೆ ನಾನು ಕೆಲವು ಸಲ ಸ್ಟೇಟಸ್ ಅಲ್ಲಿ ನೋಡ್ತೇನೆ, ಟಿವಿಯದ್ದು ಮೊಬೈಲ್ ಅಲ್ಲಿ ನೋಡ್ತೇನೆ, ಕೆಲವು ಸಲ ಪರ್ಸನಲಿ ನೋಡ್ತೇನೆ. ಅತ್ಯಂತ ಉತ್ತಮ ಗಾಯಕಿ. ಈಗ ಅವರೇ ತುಂಬಾ ಮಕ್ಕಳಿಗೆ ಹೇಳಿಕೊಡ್ತಾರೆ, ಅದು ಕೂಡ ತುಂಬಾ ಸಂತೋಷ. ಇದನ್ನ ಈ ಒಂದು ಪರಂಪರೆ, ಗುರು ಪರಂಪರೆಯನ್ನ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾನೊಬ್ಬಳೇ ಗುರು ಅಲ್ಲ, ಬೇರೆ ಕೂಡ ಅವರಿಗೆ ಮಾಧವಿ ಭಟ್ ಅವರು ಮತ್ತೆ ಮಧು ಸರ್ ತುಂಬಾ ಜನರ ಹತ್ರ ಕಲಿತಿದ್ದಾರೆ ಅವರು. ನಾನು ಮತ್ತೆ ಮೊದಲಿನ ಗುರು ಅನ್ನೋ ಬಗ್ಗೆ ಅವರಿಗೆ ತುಂಬಾ ಅಭಿಮಾನ ಇದೆ. ಅದು ನನ್ನ ಪಾಲಿಗೆ ತುಂಬಾ ನನಗೆ ಖುಷಿಯಾಗುವ ವಿಷಯ. ಯಾಕಂದ್ರೆ ಎಲ್ಲ ಹೌದಲ್ಲ ನೋಡಿ, ನೀವು ನಿಮ್ಮ ಎಲಿಮೆಂಟರಿ ಸ್ಕೂಲ್ ಮೇಸ್ಟ್ರನ್ನ ನೆನಪಿಟ್ಕೊಂತಿದ್ದೀರಿ ಅಂದ್ರೆ ದೊಡ್ಡ ವಿಷಯ ಅಲ್ಲ. ನಿಮ್ಮ ಕಾಲೇಜಿನ ಲೆಕ್ಚರರ್ ಅನ್ನ ನೀವು ನೆನಪಿಟ್ಕೊಳ್ಬಹುದು, ಹೈಸ್ಕೂಲ್ ನಲ್ಲಿ ನೆನಪಿಟ್ಕೊಳ್ಬಹುದು. ಆದ್ರೆ ನೀವು ಎಲಿಮೆಂಟರಿ ಸ್ಕೂಲ್ ಅಲ್ಲಿ ಅಂದ್ರೆ 10ನೇ 8ನೇ ತರಗತಿವರೆಗೆ ಹೇಳಿಕೊಟ್ಟವರಿದಾರಲ್ಲ, ಅವರನ್ನ ನೆನಪಿಟ್ಕೊಂಡಿದ್ದೀರಿ ಅಂದ್ರೆ ಅದು ದೊಡ್ಡ ವಿಷಯ. ಅದರಲ್ಲಿ ನಾನು ತುಂಬಾ ಖುಷಿ ಪಡ್ತೇನೆ. ಇವರದೊಂದು ನಿಲುವಿಗೆ ನಾನು ತುಂಬಾ ಖುಷಿ ಪಡ್ತೇನೆ. ಒಳ್ಳೇದಾಗ್ಲಿ, ಒಳ್ಳೇದೊಂದು ಭೇಟಿ ಕೊಡಿ. ನಾವು ಮತ್ತೆ ಯಾವಾಗ ಬರ್ತದೆ ನಾನು ಸಾಗು ನೋಡ್ತೇನೆ. ಹೇಮಾ, ನಿನಗೆ ಒಳ್ಳೆ ನಂತರ ನನ್ನ ಏನಂತ ಹೇಳ್ತೇವೆ ಶುಭಾಶಯಗಳು ಮತ್ತು ಅಭಿನಂದನೆಗಳು ಹೇಮಾ. ಆಗ್ಲಿ ಮೇಡಮ್, ಆಗ್ಲಿ. ಕೇಳ್ತಿದೆ, ಕೇಳ್ತಾ ಇದಾರ ಅವ್ರು ಕೂತ್ಕೊಂಡು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಖತಿಂತ ಗುಲಾಮ ಹಾಗೆ ಆಗಿದೆ. ಅವರು ಕೇಳ್ತಾ ಅವರು ತಮ್ಮ ನೀವು ಹೇಳುದನ್ನ ಕೇಳ್ತಾ ಅವ್ರಿಗೆ ಸ್ವಲ್ಪ ಸೆಂಟಿಮೆಂಟ್ ಆಗ್ತಿದಾರೆ. ಅಂದ್ರೆ ಎಲ್ಲರೂ ಅಷ್ಟೇ ನಮ್ಮ ಬಗ್ಗೆ ಹೇಳುವಾಗ ಕೆಲವು ಸ್ವಲ್ಪ ಇದಾಗ್ತದೆ. ಆಗ್ಲಿ ಮೇಡಮ್, ನಿಮ್ಮ ಒಂದು ನೀವು ಗುರುಸ್ಥಾನದಲ್ಲಿ ನಿಂತು ಅವ್ರಿಗೆ ಕಲಿಸಿ ಅವ್ರನ್ನ ಅಂದ್ರೆ ಒಂದು ಇನ್ನು ಬಹಳಷ್ಟು ಇಲ್ಲದೆ ಸಂಸಾರ ಜೀವನದಲ್ಲಿ ಅವರು ಮುಳುಗಿ ಹೋಗ್ತಿದ್ರು. ನಿಜವಾಗಿ ಯಾರು ಸಂಸಾರ ಇಲ್ಲ ಅಂದ್ರೆ ಹೌದೌದು, ಸಂಸಾರ ಜೀವನದಿಂದ ಹೊರಗೆ ತಂದಿದ್ದೀರಿ ನೀವು. ಅಲ್ಲ, ಯಾರು ಎಲ್ಲರಿಗೂ ತಾಪತ್ರೆ ಇರ್ತದೆ, ಆದ್ರೆ ತಾಪತ್ರೆಯಿಂದ ನಾವು ಹೊರಗೆ ಬಂದು ನಾವು ಮುಂದೆ ಹೋದ್ರೆ ಮಾತ್ರ ಆಗುದು. ಯಾವ್ದು ನಾವು ಸಾಧನೆ ಮಾಡ್ಬೇಕಂದ್ರೆ. ಹೌದು, ಖಂಡಿತ ಮೇಡಮ್. ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ಹೇಳಿ ಮೇಡಮ್. ಈ ಗುರಿ ಇದ್ದ ಕಾರಣ ಅವರು ಈಗ ಈ ಜಾಗದಲ್ಲಿ ಇದ್ದಾರೆ. ಅವರಿಗೆ ಇನ್ನೂ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಅವರು ಇನ್ನಷ್ಟು ಅವರದ ಆಸೆಗಳಿಗೆ ನಾವು ಅವೆಲ್ಲ ನಡೆಯಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಬೇಕು ಗುರುಗಳೇ. ಆಗ್ಲಿ ಮೇಡಮ್, ಇದೆ, ಎಂದಿಗೂ ಇದೆ, ಎಂದಿಗೂ ಇದೆ. ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಗೆ ನಿಮ್ಮ ಗುರುಗಳೇ ಫೋನ್ ಮಾಡಿ ಮಾತಾಡಿದ್ರು ಅಲ್ಲ ಮೇಡಮ್? ಖುಷಿ ಆಗ್ತದೆ ಅಲ್ಲ? ಖುಷಿ ಆಗ್ತದೆ ಖಂಡಿತ. ನಾವಂದ್ರೆ ನಮ್ಮ ಒಂದು ಅಭಿಪ್ರಾಯ ಕರೆಕ್ಟ್ ಗೊತ್ತಿರ್ತದೆ, ನಾವು ಹೇಗೆ ಅಂತ, ನಾವು ಯಾವ ರೀತಿ ಕಲ್ತಿದ್ದೇವೆ. ಹೌದು, ನಿಮ್ಮ ಸ್ಟ್ರೆಂತ್ ಗೊತ್ತಿದೆ, ನಿಮ್ಮ ವೀಕ್ನೆಸ್ ಎಲ್ಲ ಗೊತ್ತಿರೋದು ಗುರುಗಳಿಗೆ ಮಾತ್ರ, ಬೇರೆ ಯಾರಿಗೆ ಗೊತ್ತಿರೋದಿಲ್ಲ ನಿಜವಾಗಿ. ಅದೇ ರೀತಿ ತಾವು ಯಕ್ಷಗಾನದಲ್ಲಿ ಪಾತ್ರ ಮಾಡಿದಿರಿ. ಅಂದ್ರೆ ನಿಮ್ಮ ತಂದೆಯವರು, ತಾಯಿಯವರು, ನಿಮ್ಮ ಊರು ಎಲ್ಲ ಯಕ್ಷಗಾನಕ್ಕೆ ಬಹಳಷ್ಟು ನೀವು ಹೇಳಿದ್ರಿ. ಯಕ್ಷಗಾನಕ್ಕೆ ಹೋಗ್ತಾ ಇರ್ತಿದ್ವಿ. ಯಕ್ಷಗಾನ ಜಾಸ್ತಿ, ಯಕ್ಷಗಾನ ನಮ್ಮ ಆ ಕಡೆ ಮರ್ಲರ್ ಅಂತ ಹೇಳ್ತಾರೆ, ಯಕ್ಷಗಾನದ ಮರ್ಲು ಅಂತ ಹೇಳೋದಿಲ್ಲ ಅಲ್ಲ. ನಮ್ಮ ಇಲ್ಲಿ ಯಕ್ಷಗಾನ ಹುಚ್ಚರು ಅಂತ ಹೇಳೋದು. ಅವಾಗ ಅದೇ ಯಕ್ಷಗಾನ ಹುಚ್ಚರು ಅಂತಲ್ಲ, ಅಷ್ಟು ಹುಚ್ಚು ಅಂದ್ರೆ ಅಷ್ಟು ಇಷ್ಟ ಅಂತ ಅರ್ಥ, ತಪ್ಪಲ್ಲ. ಮರ್ಲರ್ ಅಂದ್ರೆ ಅಷ್ಟು ಇಷ್ಟ, ಬಿಡುದಿಲ್ಲ ಯಕ್ಷಗಾನ. ಬೆಳಿಗ್ಗೆ ನಿದ್ರೆ ಕಟ್ಕೊಂಡು ನೋಡುದು, 4 ದಿವಸ ತೊಂದ್ರೆ ಇಲ್ಲ. ಅವಾಗೆಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಅದೇ ಏನಿರಲಿಲ್ಲ, ಕೃಷಿಕ ಮನೆತನ ನಮ್ದು ಎಲ್ಲ. ಹಾಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಆಟ ನೋಡುದು. ಮತ್ತೆ ಆಗಿನ ವೇಷಧಾರಿಗಳು, ಆಗಿನ ಭಾಗವತಿಗೆಲ್ಲ ಒಂದು ಸ್ಟ್ಯಾಂಡರ್ಡ್ ಸಿಕ್ಕಾಪಟ್ಟಿತ್ತು. ಅದು ಅರ್ಥಗಾರಿಕೆ ಕೂಡ ಒಳ್ಳೊಳ್ಳೆ ಕಲಾವಿದರು. ಧರ್ಮಸ್ಥಳ ಮೇಳ ಆಗಿರ್ಬೋದು, ಯಾವುದೇ ಕದ್ರಿ ಮೇಳ, ಯಾವುದೇ ಮೇಳ ಬಂದ್ರು ಹೌದು ಒಳ್ಳೆ ನುರಿತ ಕಲಾವಿದರು ಇರ್ತಿದ್ರು. ಕೇಳಿ ಕಾಣ್ಲಿಕ್ಕೆ ಖುಷಿ ಆಗ್ತದೆ. ಅದೇ ನೀವು ಕೂಡ ಪಾತ್ರ ಮಾಡಿದ್ರಿ ಯಕ್ಷಗಾನದಲ್ಲಿ, ಅದರ ಬಗ್ಗೆ ಒಂದು ತಿಳಿಸಿ ಮೇಡಮ್. ನಾನು ಸುಮಾರು ವರ್ಷದ ಹಿಂದೆ ಯುವ ಬ್ರಾಹ್ಮಣ ಪರಿಷತ್ತಲ್ಲಿ 25ನೇ ವರ್ಷ ವಾರ್ಷಿಕೋತ್ಸವದ ಒಂದು ಸಂದರ್ಭದಲ್ಲಿ ನಾವೆಲ್ಲ ಒಂದು ಲೇಡೀಸ್ ಎಲ್ಲ ಸೇರಿ ಒಂದು ಜಾಂಬವತಿ ಕಲ್ಯಾಣ ಅಂತ ಒಂದು ಯಕ್ಷಗಾನ ಮಾಡಿದ್ದೆವು. ಅದೆಲ್ಲ ಒಂದೊಂದು ಸಣ್ಣ ಪಾರ್ಟ್ ಅಷ್ಟೇ, ಒಂದು ಕಾಡಿನ ರಾಜನ ಪಾರ್ಟ್ ಅಲ್ಲಿ ನಾನು ಮಾಡಿದ್ದೆ. ಮಾಡಿದೊಂದು 10 ನಿಮಿಷದ ಇದಾದ್ರು ಸಹ ಅದು ಒಂಥರ ಖುಷಿ ಆಗ್ತದೆ. ಬಣ್ಣ ಬಳ್ದಿದೆ. ಹೌದು.
ಸಂಗೀತಗಾರರಾದ್ರೂ ಕೂಡ ನಾವು ಬಣ್ಣ ಅದರಲ್ಲಿ ಸಹ ಮಾಡಿದ್ದೇವೆ ಅಂತ ಒಂದು ಖುಷಿ. ಅಲ್ಲ ಅದ್ರಲ್ಲಿ ಒಂದಿದ್ದೇವೆ, ಒಂದು ಕಲಾವಿ ಎಲ್ಲದರಲ್ಲೂ. ಅಲ್ಲ, ನಂಗೆ ಭಾಗವತಿಗೆ ತುಂಬಾ ಇಷ್ಟ, ಭಾಗವತಿ ಕೇಳುವುದೆಲ್ಲ ತುಂಬಾ ಇಷ್ಟವೇ. ನನ್ನ ಸರ್ ಒಬ್ರು ನಮ್ಮ ಮಾಸ್ಟರ್ ಪ್ರೈಮರಿಯಲ್ಲಿ ಇರುವಾಗ ಅವರು ಭಾಗವತರು, ಭಾಗವತಿಗೆಲ್ಲ ಕಲ್ತಿದ್ದಾರೆ. ಅವ್ರನ್ನ ಯಾವಾಗ್ಲೂ ಹೇಳ್ತಿದ್ರು, ನೀ ಮನೆಗೆ ಬಾ, ನಾನು ನಿಂಗೆ ಭಾಗವತಿಗೆ ಹೇಳಿಕೊಡ್ತೀನಿ. ನನ್ಗೆ ಯಾವಾಗ ಸಮಯದ ಅಭಾವ ಕಲೀಲಿಕ್ಕೆಲ್ಲ ಅವಾಗೆಲ್ಲ ಆಗ್ಲಿಲ್ಲ. ಇಲ್ಲದಿದ್ದರೆ ಈಗ ಭಾಗವತಿಗೆ ಸಹ ಮಾಡ್ತಿದ್ದೆ. ಹೌದೌದಾ? ತುಂಬಾ ಇಂಟ್ರೆಸ್ಟ್ ಇತ್ತು ಮಾತ್ರ. ಆದ್ರೆ ಮತ್ತೆ ಸಂಗೀತಕ್ಕೆ ಬಂದಲ್ಲ, ಸಂಗೀತ ಇನ್ನೂ ಸಹ ಇಷ್ಟ ಜಾಸ್ತಿ. ಹೌದೌದು, ಖಂಡಿತ. ಯಾಕಂದ್ರೆ ಒಬ್ಬರು ಮಹಿಳೆ ಇರ್ಲಿ ಪುರುಷ ಇರ್ಲಿ, ನಾವು ಒಂದು ಬದುಕ್ತೇವೆ ಅಂದ್ರೆ ನಮ್ಮದು ಒಂದು ಏನಾದ್ರು ನಮ್ಮದು ಏನಾದ್ರು ಬೇಕು ಪ್ರತ್ಯೇಕತೆ. ನಾವು 10ರಲ್ಲಿ 11 ಅಂತ ಹೋಗೋ ಬದಲು ಹೇಗೆ ಊಟ ತಿಂಡಿ ಇದೆಲ್ಲ ಮಾಡುದು, ಅದು ತಂದು ಹಾಕುದು ಎಲ್ಲ ಇರುವುದೇ. ಅದರ ಮಧ್ಯೆ ನಮ್ಮ ಒಂದು ವ್ಯಕ್ತಿತ್ವ ನಾವು ಜಗತ್ತಿಗೆ ತೋರಿಸ್ಬೇಕು. ನಮ್ಮ ಕಾಲದ ನಂತರ ಕೂಡ ಜನರು ನಮ್ಮನ್ನ ಒಂದು 10 ಜನ ಆದ್ರೂ ನೆನಪಿಸಿದ್ರೆ ಅಷ್ಟೊಂದು ಸೌಭಾಗ್ಯ ನಿಜವಾಗಿ. ಹಿಂದಿನ ಕಲಾವಿದರು ನೋಡಿ, ಈಗಲೂ ಕೂಡ ಅದರಲ್ಲಿ ಪುರುಷ ಸ್ತ್ರೀ ಅಂತ ಭೇದ ಇಲ್ಲ, ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಭೂಮಿ ಮೇಲೆ. ಎಲ್ಲರೂ ಅವರವರ ಪ್ರತಿಭೆ ತೋರಿಸ್ಬೇಕು. ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಹೇಳಿ ಸರೋಜಾ ಮೇಡಮ್ ಅವ್ರ ಹತ್ರ, ಅವ್ರು ನಿಮ್ಮನ್ನ ತಕೊಂಬಂದ್ರು ಸಂಸಾರದಿಂದ. ಅಂದ್ರೆ ಕಲಾ ಜೀವನಕ್ಕೆ ಇದರಲ್ಲಿ ಇರುವಂತ ಒಂದು ಖುಷಿ ಅದು ಹೇಳಲಿಕ್ಕೆ ಸಾಧ್ಯ. ಆತ್ಮತೃಪ್ತಿಗೋಸ್ಕರ ನಾವು ಕಲಿಬೇಕು ಯಾವ್ದಿದ್ರು ಸಹ. ಆವಾಗ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಬಿಸಿನೆಸ್ ರೀತಿಯಲ್ಲಿ ಕಲಿಬಾರ್ದು. ಕೆಲವರು ಆತರ ಕಲಿಯವರಿದ್ದಾರೆ, ನಂಗೆ ನಾಳೆನೆ ಹೋಗಿ ಪ್ರೋಗ್ರಾಮ್ ಕೊಡ್ಬೇಕಿರುತ್ತೆ, ಅದಕ್ಕೆ ಪ್ರಿಪೇರ್. ಮತ್ತೆ ಹೇಗೆ ಮೇಡಮ್ ಪ್ರೋಗ್ರಾಮ್ ಹೇಗೆ ನಡೀತಿದೆ? ತೊಂದರೆ ಇಲ್ಲ ಈಗ? ಹೇಗೆ ಉಡುಪಿ ಜಿಲ್ಲೆಯಲ್ಲಿ ಬೇರೆ ಉಡುಪಿ ಆಸುಪಾಸಲ್ಲೆಲ್ಲ ಜಾಸ್ತಿ ಯಾವ ರೀತಿಯ ಕಾರ್ಯಕ್ರಮ? ಶಾಸ್ತ್ರೀಯ ಸಂಗೀತ ಮಾತ್ರ ಮಾಡ್ತೀರಾ? ಮಾತ್ರ ಅಲ್ಲ, ಭಾವಗೀತೆ ಸಹ ಹಾಡ್ತೇನೆ, ಫಿಲ್ಮ್ ಹಾಡು ಸಹ ಹಾಡ್ತೇನೆ, ಪ್ಯೂರ್ ಕ್ಲಾಸಿಕಲ್ ಸಹ ಕಚೇರಿ ಕೊಟ್ಟಿದ್ದೇನೆ. ಎಲ್ಲ ಮಿಕ್ಸ್ ಆಗಿ ನಮ್ಮದೊಂದು ಕಾರ್ಯಕ್ರಮ. ಭಕ್ತಿ ಗೀತೆ ಸಹ ಎಲ್ಲಿ ಯಾರಿಗೆ ಹೇಗೆ ಬೇಕು ಹಾಗೆ ನಾವು ಕಾರ್ಯಕ್ರಮ ಕೊಡ್ತೇವೆ. ಅಷ್ಟೇ ಅಷ್ಟೇ ಅಷ್ಟೇ. ಅಂದ್ರೆ ಕಲಾಭಿಮಾನಿಗಳ ಅವರ ಇಚ್ಛೆ ಯಾರಿತ್ತು. ಪ್ಯೂರ್ ಕ್ಲಾಸಿಕಲ್ ಸಹ ಕೊಟ್ಟಿದ್ದೇನೆ, 1 ಗಂಟೆ 2 ಗಂಟೆ ಕಾರ್ಯಕ್ರಮ ಕೊಟ್ಟದ್ದು ಉಂಟು. ಹೌದು, ಖಂಡಿತ. ಕೆಲವರಿಗೆ ಅದೇ ಇಷ್ಟ ಆಗ್ತದೆ. ಹಾಗೆ ಇತ್ತೀಚೆಗೆಲ್ಲ ತುಂಬಾ ಕೆಲವರಿಗೆಲ್ಲ ಪ್ಯೂರ್ ಕ್ಲಾಸಿಕಲ್ ಅರ್ಥ ಆಗುದಿಲ್ಲ, ಅದು ಸಮಸ್ಯೆ. ಕ್ಲಾಸಿಕಲ್ ದೇವಸ್ಥಾನಗಳಲ್ಲಿ ಮಾಡಬಹುದು. ಈಗ ಸ್ವರಪ್ರಸ್ತಾರ ಆಲಾಪನೆ ಅಂದ್ರೆ ಅವರಿಗೆ ಅರ್ಥವೇ ಆಗುದಿಲ್ಲ. ಆಲಾಪನೆ ಎಷ್ಟು ಮಾಡ್ತಾರೆ ಇವರು ಅಂತ, ಎಷ್ಟು ಹೇಳ್ತಾರೆ ಅಂತ ಕಾಣ್ತದೆ. ಅದ್ರಿಂದ ಕರೆಕ್ಟ್ ಗೊತ್ತಿದ್ದವರಿಗೆ ಮಾತ್ರ ಅದನ್ನು ಅನುಭವಿಸ್ಲಿಕ್ಕೆ ಆಗುದು. ಆದ್ರೆ ಹೀಗಲ್ಲ, ಭಕ್ತಿಗೀತೆ ಎಲ್ಲ ಹಾಗೆ ಅಲ್ಲ. ಭಕ್ತಿಗೀತೆ ಭಾವಗೀತೆ ಆದ್ರೆ ಸಾಮಾನ್ಯ ಮನುಷ್ಯರು ಸಹ ಅದನ್ನು ಸಹ ಸವಿಲಿಕ್ಕೆ ಆಗ್ತದೆ. ಹೌದು, ಅದು ಅರ್ಥ ಆಗ್ತದೆ. ಅದೇ ಕ್ಲಾಸಿಕಲ್ ಅದು ಒಂದ್ ಸ್ವಲ್ಪ ಕಬ್ಬಿಣದ ಕಡೆಲೆ ಕೈ, ಅದು ಎಲ್ರಿಗೂ ಅರ್ಥ ಆಗುದಿಲ್ಲ. ಇಲ್ಲ ಅರ್ಥ ಆಗುದಿಲ್ಲ, ಕೆಲವರಿಗೆ ಕಷ್ಟ ಆಗ್ತದೆ. ಅಂದ್ರೆ ಅದನ್ನು ಒಂದು ಬಳಗ ಇದೆ, ಆ ಬಳಗ ಮಾತ್ರ ಇಷ್ಟಪಡ್ತಾರೆ, ಬಿಟ್ಟು ಎಲ್ಲರೂ ಸಾರ್ವಜನಿಕವಾಗಿ ಇಷ್ಟಪಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಅವರಿಗೆ ಈಗ ನೋಡಿ ಗೊತ್ತಿರುದಿಲ್ಲ, ಅದು ಅವರದ್ದು ಮಿಸ್ಟೇಕ್ ಅಂತಲ್ಲ. ಅದು ಸಣ್ಣದಿಂದಲೇ ನಾವು ಕಲಿತಾ ಬಂದ್ರೆ ನಮ್ಗೆ ಅದ್ರಲ್ಲಿ ಗೊತ್ತಾಗ್ತದೆ. ಅದ ಹೀಗೆ ಸಂಗೀತ ಆಲಾಪನೆ ಅಂದ್ರೆ ಹೀಗೆ, ಸ್ವರ ಪ್ರಸ್ತಾರ ಅಂದ್ರೆ ಹೀಗೆ, ನೆರವಲ್ ಅಂದ್ರೆ ಹೀಗೆ, ಅದು ಗೊತ್ತಿರ್ತದೆ. ಮತ್ತೆ ಈಗಿನ ಜನರ ಟೇಸ್ಟ್ ಏನು ಅಂತಾನೆ ಅರ್ಥ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗಿದೆ. ಅಂದ್ರೆ ಯಾವುದನ್ನು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದು ಗೊತ್ತಾಗಂತ ಪರಿಸ್ಥಿತಿ ಆಗಿದೆ. ಅದರಿಂದ ಕಲಾವಿದರಿಗೆ ಒಂಥರ ಜಂಜಾಟ. ಇದು ವೈರಲ್ ಆಗ್ಬೇಕೀಗ. ವೈರಲ್ ಆದ್ರೆ ಸೆಲೆಬ್ರಿಟಿ, ಅವರಿಗೆ ಬೇಕಾದಷ್ಟು ಕಾರ್ಯಕ್ರಮ. ವೈರಲ್ ಆಗದ ನೀವು ಎಷ್ಟೇ ಪಂಡಿತರಾಗಿರಿ ಏನಿಲ್ಲ, ಅದೆಲ್ಲ ಈಗ ಪ್ರಚಾರದಿಂದ ಆಗಿದೆ. ಒಂದು ಹಾಡಿಗೆ ವೈರಲ್ ಆದವರಿದ್ದಾರೆ, ಒಂದೇ ಹಾಡು ಗೊತ್ತಿರೋದು, 2 ಲೈನು. ತಪ್ಪಲ್ಲ, ನಾವು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಆಗ ಏನಾಗುತ್ತೆ, ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಇರುದಿಲ್ಲ. ಹೌದು, ಖಂಡಿತ. ತುಂಬಾ ಶಾಸ್ತ್ರೀಯವಾಗಿ ಕಲ್ತವರಿಗೆ ನಿಜವಾಗಿ ಶಾಸ್ತ್ರೀಯ ಅದು ಬೇಸ್. ಅದು ಎಲ್ಲ ಸಂಗೀತಕ್ಕೂ ಸಹ ಅದು ಒಂದು ಬೇಸ್. ಅದು ಎಲ್ರು ನಾನು ಹೇಳುದು ಎಲ್ಲಾ ಮಕ್ಕಳು ಸಹ ಕಲ್ತ್ರೆ ಒಳ್ಳೇದು ಅಂತ. ಪ್ರತಿ ಮನೆಯಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಬೇಕು, ಬೇಸಿಕ್ ಜ್ಞಾನ ಬೇಕೇ ಬೇಕು. ಕಷ್ಟ ಆಗ್ತದೆ. ಅಂದ್ರೆ ಒಂದು ಯಾವುದೇ ಹಾಡು ಹಾಡುದಿದ್ರು ಬೇಸಿಕ್ ಗಟ್ಟಿ ಇರ್ಬೇಕು. ಪಂಚಾಂಗ ಗಟ್ಟಿ ಇದ್ರೆ ಮಾತ್ರ ಮನೆ ನಿಲ್ತದೆ. ಅದೇ ಟೈಪ್ ಶಾಸ್ತ್ರೀಯ ಅನ್ನೋದೊಂದು ಪಂಚಾಂಗ ಇದ್ದಾಗೆ. ಹೌದು, ಜ್ಞಾನ ಇಲ್ಲದ್ರೆ ಕಷ್ಟ ಆಗ್ತದೆ. ಹಾಗೆ ಮೇಡಮ್, ತಮ್ಮ ಒಂದು ಧ್ವನಿಯಲ್ಲಿ ಒಂದು ಗೀತೆಯನ್ನ ಕೇಳೋಣ. ಒಂದು ಗೀತೆ, ಯಾವ್ದಾರೊಂದು, ಯಾವ ಗೀತೆ? ಭಕ್ತಿ ಗೀತೆ, ಅದೊಂದು ನಿಮ್ಮ ಇಷ್ಟದ ಗೀತೆಯನ್ನ ಹಾಡಿ ಮೇಡಮ್. ಭಕ್ತಿ ಗೀತೆ ಹಾಡ್ತೀನಿ. ನಿನ್ನ ಧ್ಯಾನವ ಕೊಡು ಎನ್ನ ಧನ್ಯನ ಮಾಡು, ಅಂಬುಜನಾಭನೇ ನಿನ್ನ ಧ್ಯಾನವ ಕೊಡು, ಅಂಬುಜ ಜನಕನೇ ಎನ್ನ ಧನ್ಯನ ಮಾಡೋ, ಯೋಗಿಗಳ ರಸ ಶ್ರೀ ಪುರಂದರ ವಿಠಲ, ಯೋಗಿಗಳ ರಸ ಶ್ರೀ ಪುರ
ಪುರಂದರ ವಿಠಲ ವಿಠಲ ಸ್ಮರಣೆ ಒಂದೇ ಸಾಲದೆ ಸ್ಮರಣೆ ಒಂದೇ ಸಾಲದೆ ಗೋವಿಂದ ಸ್ಮರಣೆ ಒಂದೇ ಸಾಲದೆ ಗೋವಿಂದ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಗೋವಿಂದನ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಗೋವಿಂದನ ಸ್ಮರಣೆ ಒಂದೇ ಸಾಲದೆ ಪರಮ ಪುರುಷನನ್ನು ನೆರೆ ನಂಬಿದವರಿಗೆ ಪರಮ ಪುರುಷನನ್ನು ನೆರೆ ನಂಬಿದವರಿಗೆ ಪರಮ ಪುರುಷನನ್ನು ನೆರೆ ನಂಬಿದವರಿಗೆ ದುರಿತ ಬಾಧೆಗಳ ಗುರುತು ತೋರುವುದೇ ದುರಿತ ಬಾಧೆಗಳ ಗುರುತು ತೋರುವುದೇ ದುರಿತ ಬಾಧೆಗಳ ಗುರುತು ತೋರುವುದೇ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಗೋವಿಂದನ ಸ್ಮರಣೆ ಒಂದೇ ಸಾಲದೆ ಸಕಲ ತೀರ್ಥಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವೋ ಓ ಸಕಲ ತೀರ್ಥಯಾತ್ರೆಯ ಮಾಡಿದಂಥ ನಿಖಿಳ ಪುಣ್ಯದ ಫಲವೋ ಓ ಭಕ್ತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ ಭಕ್ತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ ಭಕ್ತಿ ಪೂರ್ವಕವಾಗಿ ಬಿಡದನು ದಿನದಲ್ಲಿ ಪ್ರಕಟ ಪುರಂದರ ವಿಠಲನ ನಾಮವ ಪ್ರಕಟ ಪುರಂದರ ವಿಠಲನ ನಾಮವ ಸ್ಮರಣೆ ಒಂದೇ ಸಾಲದೆ ಗೋವಿಂದನ ನಾಮ ಒಂದೇ ಸಾಲದೆ ಗೋವಿಂದನ ಸ್ಮರಣೆ ಒಂದೇ ಸಾಲದೆ ಸೂಪರ್ ಆಗಿತ್ತು, ಕೇಳಿ ಬಹಳ ಖುಷಿ ಆಯ್ತು. ಹೌದು, ಬಹಳ ಖುಷಿ ಆಯ್ತು, ಕೇಳಿ ಬಹಳ ಖುಷಿ ಆಯ್ತು. ಹಾಗೆ ಈ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಶಾಸ್ತ್ರೀಯ ಸಂಗೀತ ಗಾಯಕಿ ಹೇಮಲತಾ ಎ ರಾವ್. ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ. ಮಾತುಕತೆಯನ್ನು ಮುಂದುವರಿಸೋಣ, ಇನ್ನಷ್ಟು ಅವ್ರ ಬಗ್ಗೆ ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಸ್ವಾಗತ ಮೇಡಮ್. ನೀವು ಹೇಳಿದಂತೆ ನಿಮಗೆ ಸಣ್ಣ ಪ್ರಾಯದಲ್ಲೇ ಮದುವೆ ಆಯಿತು. ಮದುವೆ ಆದ ನಂತರ ನೀವು ಸಂಗೀತದ ಮನೆಗೆ ಬಂದ್ರಿ. ಸಂಗೀತ ಇಷ್ಟಪಡುವವರು, ಸಂಗೀತ ನುಡಿಸುವವರ ಮನೆಗೆ ಬಂದ್ರಿ. ಅದು ನಿಮ್ಮೊಂದು ಸೌಭಾಗ್ಯ.
ಯಾಕಂದ್ರೆ ಎಲ್ಲರಿಗೂ ಸಿಗುದಿಲ್ಲ ಆ ತರದ್ದು. ಯಾಕಂದ್ರೆ ಸಂಗೀತವನ್ನೇ ಯಾವುದೇ ಕಲೆಯನ್ನು ವಿರೋಧಿಸುವವರು ಬಹಳಷ್ಟು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೇಕು, ದೇವರು ಕೊಟ್ಟ ವಿರೋಧಿಸುವವರೇ ಜಾಸ್ತಿ ನಿಜವಾಗಿ. ಅಂದ್ರೆ ಹಾಗಂತಲ್ಲ, ಅಂದ್ರೆ ಮನೆ ಜವಾಬ್ದಾರಿ ನೋಡಿ, ಯಾಕೆ ಹೊರಗೆ ಹೋಗಿ ತಿರುಗ್ತೀರಿ, ಯಾಕೆ ಅದೆಲ್ಲ ಬೇಕು ಇದು ಬೇಕು ಅಂತ ಈ ಮಾತಾಡೋರೇ ಜಾಸ್ತಿ ಇರುವಾಗ ನಿಮಗೆ ಒಂದು ಕಲಾ ಒಂದು ಅಂದ್ರೆ ನಿಮ್ಗೆ ಪಕ್ಕವಾದ್ಯವಾಗಿ ನುಡಿಸುವಂತವರೇ ಸಿಕ್ಕಿದ್ದಾರೆ, ಪಕ್ಕಕ್ಕೆ ಸಿಕ್ಕಿದಂತವ್ರು ಅಲ್ವಾ ಒಂದು ನಿಮ್ಮ ಸಂಗತಿಯಾಗಿ. ಅವರ ಬಗ್ಗೆ, ಅವರ ಸಹಕಾರದ ಬಗ್ಗೆ, ಅತ್ತೆ ಮಾವನ ಬಗ್ಗೆ ಹೇಳಿದ್ರಿ, ಅವರ ನಿಮ್ಮ ಯಜಮಾನರ ಸಹಕಾರ, ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ, ಮಕ್ಕಳ ಸಹಕಾರದ ಬಗ್ಗೆ ಒಂದೆರಡು ಮಾತು. ನನಗೆ ಮದುವೆದ ಬಂದೆ ಅಲ್ಲ, ಬಂದಾಗ್ಲೇ ನಂಗೆ ಸಂಗೀತ, ಅವರು ಸಹ ಸಂಗೀತ ಕಲ್ತವಳು ಅಂತಲೇ ನನಗೆ ಮದುವೆ ಆದ. ಸ್ವಲ್ಪ ಜ್ಞಾನ ಇರ್ಬೇಕು ಅಂತ ಹುಡುಗಿ ಆಗ್ಬೇಕು ಅಂತಲೇ ಹೇಳಿ ಅವ್ರ ಮದುವೆ ಆದ್ರು. ಆದ ನಂತರ ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಯ್ತು ಅತ್ತೆ ಮಾವನಿಗೆಲ್ಲ. ಆದ್ರೂ ಸಹ ಅವರಿಗೆ ನನ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅಂದ್ರೆ ನೀನು ಕಲಿ, ತೊಂದ್ರೆ ಇಲ್ಲ ಅಂತ ಹೇಳ್ತಿದ್ರು. ತುಂಬಾ ನಂಗೆ ಅವರು, ನನ್ನ ಮಾವ ಅಂತೂ ತುಂಬಾ ಅವರ ಇಂಟ್ರೆಸ್ಟ್ ಸಂಗೀತದಲ್ಲಿ ತುಂಬಾ. ಅವ್ರು ಸಹ ಮೃದಂಗಿಷ್ಟೇ, ನನ್ನ ಮಾವನು ಆರ್ಟಿಸ್ಟ್ ಆದ್ರೂ ಸಹ ಅವರ ಮೃದಂಗ ಮತ್ತೆ ತಬ್ಲ ಎಲ್ಲ ನುಡಿಸ್ತಿದ್ರು. ಅವರು ಸಹ ತುಂಬಾ ಪ್ರೋಗ್ರಾಮ್ಗೆಲ್ಲ ಮಾಡಿದ್ದಾರೆ. ಹಾಗಾಗಿ ನಂಗೆ ತುಂಬಾ ಎನ್ಕರೇಜ್ ಕೊಟ್ಟಿದ್ದಾರೆ. ಅತ್ತೆ ಆಗ್ಲಿ ಮಾವ ಆಗ್ಲಿ ಯಾವುದಕ್ಕೂ ಸಹ ನಂಗೆ ಬೇಡ ಅಂತ ಹೇಳಿಲ್ಲ. ಸಂಗೀತ ಕ್ಲಾಸ್ಗೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಸಹ ಎಲ್ಲ ಅವರೇ ಎಲ್ಲ ಮನೆಯವರೇ ಎಲ್ಲ ಕಾರಣ. ನನ್ನ ಯಜಮಾನರು ಸಹ ಹಾಗೆ, ಅವರು ಸಹ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಅವರೇ ನನ್ನ ಫಸ್ಟ್ ಕರ್ಕೊಂಡು ಹೋದದ್ದೇ ಅವರೇ ಸಂಗೀತ ಕ್ಲಾಸ್, ಹೀಗೆ ಹೋಗ್ಬೋದು. ಮತ್ತೆ ಮನೆಗೆ ಒಬ್ರು ಗುರುಗಳನ್ನು ಕರೆಸಿದ್ರು. ಅದು ಮತ್ತೆ ನನಗೆ ಅದು ಒಬ್ರು ಅವರ ಹೆಸರು ಗೊತ್ತಿಲ್ಲ, ಒಂದೊಂದು 2 ಕ್ಲಾಸ್ ಹಾರ್ಮೋನಿಯಂ ಕ್ಲಾಸಿಗೆ ಅಂತ, ಹಾರ್ಮೋನಿಯಂ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಹಾಡಿನೊಟ್ಟಿಗೆ ಹಾರ್ಮೋನಿಯಂ ನುಡಿಸ್ಬೇಕು ಅಂತ ಅದು ನಂಗೆ ತುಂಬಾ ಆಸೆ ಇತ್ತು. ಆದ್ರೆ ಅದಾಗ್ಲಿಲ್ಲ ನಂಗೆ. ಅದು ಸ್ವಲ್ಪ ಸ್ವಲ್ಪ ನುಡಿಸ್ತೇನೆ, ಹಾಡಿನೊಟ್ಟಿಗೆ ನಾನು ಹಾರ್ಮೋನಿಯಂ ನುಡಿಸ್ಕೊಂಡು ಹಾಡ್ಬೇಕು ಅಂತ ಒಂದು ಆಸೆ ಇತ್ತು. ಅದು ಆಗ್ಲಿಲ್ಲ. ಇನ್ನು ಕಲಿತಾ ಇದ್ದೇನೆ ಸ್ವಲ್ಪ ಸ್ವಲ್ಪ, ಅಂದ್ರೆ ನಾನೇ ಕಲಿಯೋದು ಅಷ್ಟೇ. ಹಾಗೆ ಅದು ಸಹ ಸ್ವಲ್ಪ ನೋಡಿದೆ ಕಲೀಲಿಕ್ಕೆ. ಆನಂತರ ನಾನು ಸಂಗೀತವನ್ನೇ ಮುಂದುವರಿಸ್ಕೊಂಡು ಮತ್ತೆ ಸೀನಿಯರ್ಗೆ ಆಗುವಾಗ ನಮ್ಮ ಮಾಧವಿ ಟೀಚರ್ ಸಿಕ್ಕಿದ್ರು. ಜೂನಿಯರ್ ಆದ್ಮೇಲೆ ಸೀನಿಯರ್ಗೆ ನಾನು ಅವರ ಹತ್ರ ಹೋದೆ. ಅಲ್ಲಿ ಅವರು ತುಂಬಾ ಪಾಠ ಮಾಡಿದ್ದಾರೆ. ಸೀನಿಯರ್ ಮಧುರ್ ಸರ್ ವಿದ್ವತ್ತಿಗೆ ವಿದ್ವತ್ ಪೂರ್ವಕ ಆಗುವಾಗ ಅಲ್ಲಿ ಕೆಲವು ವರ್ಣಗಳೆಲ್ಲ ನಮ್ಗೆ ಕಷ್ಟ. ಮಾಧವಿ ಟೀಚರ್ಗೆ ಸಹ ಅದು ಕಷ್ಟ ಆಗ್ತಿತ್ತು ಅವ್ರಿಗೆ ಹೇಳಿಕೊಡ್ಲಿಕ್ಕೆ. ಆವಾಗ ನಾವು ಮಧುರ್ ಸರ್ ಹತ್ರ ಹೋಗಿ ಅಂತ ಅವರೇ ಹೇಳಿದ್ರು. ನಮ್ಮ ಮೇಡಮ್ ಮಾಧವಿ ಟೀಚರೇ ಹೇಳಿದ್ರು, ನೀವು ಅಲ್ಲಿ ಕಲೀರಿ, ವಿದ್ವತ್ತಿದ್ದು ವರ್ಣ ಎಲ್ಲ ಅವ್ರು ಹೇಳಿಕೊಡ್ತಾರೆ. ಹಾಗೆ ಅಲ್ಲಿ ಸುಮಾರು ಅವರು ಒಳ್ಳೆ ಹೇಳಿಕೊಟ್ಟಿದ್ದಾರೆ. 1-2 ವರ್ಷ ಒಳ್ಳೆ ಹೇಳಿಕೊಟ್ಟಿದ್ದಾರೆ. ವಿದ್ವತ್ತಿದ್ದು ವರ್ಣ ಎಲ್ಲ ಅಲ್ಲಿ ಕಲ್ತದ್ದು. ಅದಾದ ನಂತರ ಮಾಧವಿ ಟೀಚರ್ ಸುಮಾರು ನಮ್ಗೆ ವಿದ್ವತ್ ಬೇರೆ ಎಲ್ಲ ಉಳಿದದೆಲ್ಲ ಮಾಧವಿ ಟೀಚರ್ ಕೃತಿಗಳು, ನೆರವಲು, ಸ್ವರಪ್ರಸ್ತಾರ ಎಲ್ಲ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ವಿದ್ವತ್ತಿಗೆ ಆಗುವಾಗ. ಅದ ನಂತರ ವಿದ್ವತ್ ಅಂತಿಮಕ್ಕಾಗುವಾಗ ಉಷಾ ಎಚ್ ಅಂತ ಮಧುರ್ ಸರ್ ಇದೆ ಸ್ಟೂಡೆಂಟ್ ಅವರು, ಅವ್ರ ಹತ್ರ ನಾವು ಆನ್ಲೈನ್ ಅಲ್ಲಿ ವಿದ್ವತ್ತದ್ದು ಉಳಿದ ಪಾಠ ಎಲ್ಲ ಅವರ ಹತ್ರ ಕಲ್ತಿದ್ದೆ. ಇಷ್ಟಕ್ಕೂ ನಿಮ್ಮ ಯಜಮಾನರ ಸಪೋರ್ಟ್ ತುಂಬಾ ಸಪೋರ್ಟ್. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ, ಮಕ್ಕಳು ಏನ್ ಮಾಡ್ತಾರೆ? ಒಬ್ಬ ಅನೀಶ್ ರಾವ್ ಅಂತ ನನ್ನ ದೊಡ್ಡ ಮಗ, ಅವನು M.Tech ಸೆಕೆಂಡ್ ಇಯರ್ ಮಣಿಪಾಲದಲ್ಲಿ ಮಾಡ್ತಾ ಇದ್ದಾನೆ, ಸಿವಿಲ್ ಅಲ್ಲಿ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಅಭಿರಾಮಿ ರಾವ್ ಅಂತ, ಅವನು ನಿಟ್ಟೆಯಲ್ಲಿ 3rd ಇಯರ್ ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ನಿಟ್ಟೆಯಲ್ಲಿ ಕಲಿತಾ ಇದ್ದಾನೆ. ಇಬ್ಬರಿಗೆ ಅಂದ್ರೆ ದೊಡ್ಡವನು ಸ್ವಲ್ಪ ಗಿಟಾರ್ ಕಲ್ತಿದ್ದಾನೆ, ಅವನು ಕಲಿಬೇಕಿತ್ತು ಮತ್ತೆ ಸಹ ಕಲಿಬೋದಿತ್ತು ಅವನಿಗೆ. ಈಗ ಇದು ಕಲಿಯೋದೇ ಜಾಸ್ತಿ ಆಯ್ತು ಅವರಿಗೆ, ಶಾಲೆ ಎಜುಕೇಶನ್ ಹೋಗುವಾಗ ಸ್ವಲ್ಪ ಕಲ್ತಿದ್ದಾನೆ. ಆಮೇಲೆ ಸಣ್ಣವನು ತಬ್ಲದಲ್ಲಿ ಜೂನಿಯರ್ ನಮ್ಮ ಮಾಧವಾಚಾರ್ಯ ಹತ್ರ ಕಲ್ತದ್ದು. ಅವರ ಹತ್ರ ಜೂನಿಯರ್ ಆಗಿದೆ, ಸೀನಿಯರ್ ಹೋಗ್ತೇನೆ ಹೇಳ್ತಾ ಇದ್ದಾನೆ, ಇನ್ನು ಸಹ ಆಗ್ಲಿಲ್ಲ. ಆಸಕ್ತಿ ನಿಮ್ಮ ಇಬ್ಬರಿಗೂ ಆಸಕ್ತಿ ನಿಮ್ಮ ಮಾವನವರಿಗಿದೆ, ಇದನ್ನು ಮುಂದುವರಿಸಬೇಕಲ್ಲ? ಹೌದು, ತಬ್ಲ ಇರ್ಲಿಕ್ಕೆ 3-4 ಉಂಟು, ಈಗ ನುಡಿಸ್ತಾನೆ, ಮನೇಲಿ ಪ್ರಾಕ್ಟೀಸ್ ಮಾಡ್ತಾನೆ. ಹೌದು, ಅಂದ್ರೆ ಪುರ್ಸೋತಿಲ್ಲ. ಹೌದು, ಅದೇ ರೀತಿ ಮೇಡಮ್ ನಿಮ್ಮ ಮನೆಯವರ ಬೆಂಬಲ ಇದೆ. ಅದೇ ರೀತಿ ಪುರಂದರ ಸಂಗೀತ ಶಾಲೆಯ ಬಗ್ಗೆ, ನಿಮ್ಮ ಸಂಸ್ಥೆ, ಆ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತು. ಅದರ ಏನು ಅಂದ್ರೆ ಉಗಮ, ಅದು ಹೇಗೆ ಹುಟ್ಟುಕೊಂಡಿತ್ತು, ಅದಕ್ಕೆ ಏನು ಉದ್ದೇಶ, ಅದರ ಬಗ್ಗೆ ತಿಳಿಸಿ. ನಾನು ಸೀನಿಯರ್ ಆದ ಕೂಡಲೇ ಸಂಗೀತ ಕ್ಲಾಸ್ ಮಾಡುದಿಲ್ಲ, ನಾನು ವಿದ್ವತ್ ಆದ್ಮೇಲೆ ಸಂಗೀತ ಕ್ಲಾಸ್ ಮಾಡುವ ಅಂತ ಡಿಸೈಡ್ ಮಾಡಿದ್ದೆ. ನಮ್ಮ ಯಜಮಾನ್ರು ಸಹ ಹಾಗೆ ಹೇಳ್ತಿದ್ರು, ವಿದ್ವತ್ ಆಗ್ಲಿ ನಿಂದು, ಆಮೇಲೆ ಮಾಡು ಅಂತ. ಆಮೇಲೆ ಎಂತ ಆಯ್ತಂದ್ರೆ ಸೀನಿಯರ್ ನಾನು ಎಕ್ಸಾಮ್ ಎಲ್ಲ ಆದ್ಮೇಲೆ ನಮ್ಮಲ್ಲಿ ಜಯ ಟೀಚರ್ ಅಂತ ಒಬ್ರು, ಅವರು ದರ್ಪಣ ಈ ಸಂಸ್ಥೆಯಲ್ಲಿ ಅವರ ಸಹ ನಿರ್ದೇಶಕಿ, ಅವರು ಟೀಚರ್ ಆಗಿದ್ರು, PT ಟೀಚರ್ ಆಗಿದ್ರು. ಅವರ ಮಕ್ಕಳು ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಿದ್ರು, ದರ್ಪಣ ಸಂಸ್ಥೆ ಅಂತ, ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಅಲ್ಲಿ ಸಂಗೀತ ಕ್ಲಾಸ್ ಮಾಡ್ತೀರಾ ಅಂತ ನಾನು ಕೇಳ್ಕೊಂಡ್ರು. ಸೀನಿಯರ್ ಆಗಿದೆಲ್ಲ ಮಾಡಿ, ನಾನು ಹೇಳಿದೆ ಈಗ ಬೇಡ, ನನಗೆ ಸೀನಿಯರ್ ಮಾತ್ರ ಆದದ್ದು ಅಂತ. ಇಲ್ಲ, ನೀವು ಮಾಡ್ಲೇಬೇಕು ಅಂತ ಹೇಳಿ ಅವರು ಕ್ಲಾಸ್ ಮಾಡ್ಲಿಕ್ಕೆ ಅವರೇ ನನಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ. ಆ ನಂತರ ನಾನು ಅವರ ಸಂಸ್ಥೆಯಲ್ಲಿ ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಅಲ್ಲಿ ಕ್ಲಾಸ್, ಆಗ ಸುಮಾರು ಮಕ್ಕಳಿದ್ರು. ಅದಾದ ನಂತರ ಸುಮಾರು ವರ್ಷ ನಾನು ಮಾಡಿದೆ ಅವರಲ್ಲಿ.
ನಾನು ಮತ್ತೆ ಮನೆಯಲ್ಲಿ ಸಹ ಮಾಡ್ತಿದ್ದೆ. ಶ್ರೀ ಪುರಂದರ ಸಂಗೀತ ಶಾಲೆ ಅಂತ ಒಂದು ಹೆಸರಲ್ಲಿ ನಾನು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇನೆ. ಅದು ಹೆಸರು ಹೇಳಿದ್ದು ನಮ್ಮ ಮಾಧವ್ ಟೀಚರ್. ಅವರದ್ದು ಅಂದ್ರೆ ಅವರ ಅಣ್ಣನ ಶ್ರೀ ಪುರಂದರ ಸಂಗೀತ ಸಭಾ ಅಂತ ಇತ್ತು. ಅದನ್ನೇ ನೀನು ಸಂಗೀತ ಶಾಲೆ ಮಾಡು, ಅದನ್ನೇ ಹೆಸರು ಇಡು, ನನ್ನ ಅಣ್ಣಂದೊಂದು ನೆನಪಿಗೆ ಆಗ್ತದೆ, ಅದೇ ಶಿಷ್ಯ ಪರಂಪರೆ ಮುಂದೆ ಹೋದಾಗೆ ಆಗ್ತದೆ ಅಂತ. ಅಂದ್ರೆ ಅವರಿಗೆ ಅವರ ಅಣ್ಣನೇ ಎಲ್ಲ ಹೇಳಿಕೊಟ್ಟರು. ಹಾಗೆ ಅದೇ ಹೆಸರನ್ನು ನನಗೆ ಹೇಳಿದ್ರು ಅವರು, ನೀನು ಶ್ರೀ ಪುರಂದರ ಇಡು ಅಂತ. ಹಾಗೆ ನಾನು ಅದೇ ಶ್ರೀ ಪುರಂದರ ಸಂಗೀತ ಶಾಲೆ ಅಂತ ಹೇಳಿ ಈಗ 15 ವರ್ಷದಿಂದ ನಡೆಸ್ತಾ ಇದ್ದೇನೆ ಮನೆಯಲ್ಲಿ. ಮತ್ತೆ ಉಡುಪಿಯಲ್ಲಿ ಬಡಗುಪೇಟೆಯಲ್ಲಿ, ಬಡಗುಪೇಟೆಯಲ್ಲಿ ಅಲ್ಲಿ ಸಹ ಮಾಡ್ತಾ ಇದ್ದೇನೆ. ಅಂದ್ರೆ ಈ ಕಲಿಕೆ ಶಾಸ್ತ್ರೀಯ ಸಂಗೀತ ಮತ್ತೆ ದೇವರ ನಾಮ ಸಹ ಹೇಳಿಕೊಡ್ತೇನೆ. ಒಟ್ಟಿಗೆ ಸಂಗೀತ ಶಾಸ್ತ್ರೀಯದೊಟ್ಟಿಗೆ ದೇವರ ನಾಮ ಬರೀ ದೇವರ ನಾಮ ಹೇಳಿಕೊಡ್ತಾ ಇಲ್ಲ, ಶಾಸ್ತ್ರೀಯದೊಟ್ಟಿಗೆ ಕಲಿಬೇಕು. ಖಂಡಿತ. ಅಂದ್ರೆ ಈ ಸಂಸ್ಥೆಯ ಮುಖ್ಯ ಉದ್ದೇಶ ಮಕ್ಕಳಿಗೆ ಕಲಿಸುವಂತದ್ದು. ಮತ್ತೇನಂದ್ರೆ ಮೇಡಮ್, ನಾವು ತಿಳಿದ ಮಟ್ಟಿಗೆ ಅಂದ್ರೆ ಈ ಕಲಿಸುವಾಗ ನಾವು ಕೂಡ ಕಲಿತೇವೆ. ಈಗ ನೀವು ವಿದ್ವತ್ ಮಾಡಿದ ಮೇಲೆ ನಾನು ಕಲಿಸ್ತೇನೆ ಅಂತ ಆದ ಕೂಡಲೇ ಅದಕ್ಕೆ ಅಂತ ನಿಮ್ಮ ಬ್ರೇಕ್ ಆಗ್ಬೋದು, ಬರೀ ವಿದ್ವತ್ ಮಾತ್ರ ಕಲಿತೀರಿ. ಇಲ್ಲಿ ಏನಂದ್ರೆ ಈ ಹಳೆ ಮೊದಲಿನ ವರ್ಷನೆಲ್ಲ ಮೊದಲಿನ ಭಾಗ ಎಲ್ಲ ಕಲಿತಾ ಬರ್ಲಿಕ್ಕೆ ಆಗ್ತದೆ. ಮುಖ್ಯವಾಗಿ ಈ ಸ್ವರಗಳೇನು ನಮ್ಮ ಏನು ವಾಯ್ಸ್ ಇದೆ, ಹಾಡಿದಷ್ಟು ಚಂದ ಆಗ್ತದೆ. ಗುರುಗಳು ಹೇಳಿದ ನೆನಪು, ಮಧುರ್ ಸರ್ ಒಮ್ಮೆ ಹೇಳಿದ್ರು ಹಾಗೆ, ಎಷ್ಟು ನೀನು ಹಾಡ್ತಿ ಇನ್ನು ವಾಯ್ಸ್ ಅಷ್ಟು ಇಂಪ್ರೂವ್ ಆಗ್ತದೆ, ಸುಮ್ಮನೆ ಕೂತ್ರೆ ಇಂಪ್ರೂವ್ ಆಗುದಿಲ್ಲ ಅಂತ ಹೇಳಿದ್ರೆ ಅದು ವಾಯ್ಸ್ ಬರ್ತಾ ಇರ್ತದೆ. ಯಾವ ತರ ಆಕಾರದಲ್ಲೆಲ್ಲ ಎಲ್ಲ ಕರದಲ್ಲಿ ಹಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಅವರು ಅವತ್ತು ಹೇಳಿದ್ರೆ ಅದೇ ನನಗೆ ಅನ್ಸಿತ್ತು. ನೀವು ಅಂದ್ರೆ ಈ ಜೂನಿಯರ್ ಆದ್ಮೇಲೆ ನೀವು ನಿಂತ್ಕೊಳ್ಳೋದು ತಪ್ಪು, ಸೀನಿಯರ್ ಆದ್ಮೇಲೆ ಕಲಿಸ್ಲಿಕ್ಕೆ ಹೋದ್ ಒಳ್ಳೇದಾಯ್ತು. ಹೌದು, ನನಗೆ ತುಂಬಾ ಕಲೀಲಿಕ್ಕೆ ನಿಮ್ಗೆ ಕಲಿ ಸಿಕ್ತು, ನಿಮಗೂ ಮರ್ತ ಹೋಗುದಿಲ್ಲ. ಇಲ್ಲದಿದ್ರೆ ನಾವು 4 ಮಕ್ಕಳಿಗೆ ಹೇಳಿಕೊಡದಿದ್ರೆ ನಮ್ದು ಅಲ್ಲೇ ಬಾಕಿ. ಅದೇ ನಿಂತ ನೀವು ಹೇಳಿದಾಗ ಅದು ಅಲ್ಲೇ ಯಾಕಂದ್ರೆ ಈಗಿನ ಈ ಕೆಲಸದ ಒತ್ತಡದಲ್ಲಿ ಮೇಡಮ್ ಯಾವ್ದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದರಿಂದ ಇದೊಂದು ನಮ್ಮ ವೃತ್ತಿಯಾಗಿ ತಕೊಂಡುಕೊಳ್ಳೆ, ಅದರಲ್ಲಿ ನಮ್ಮದು ಮುಂದುವರ್ಕೊಂಡು ಹೋಗ್ತದೆ ಅಭ್ಯಾಸ. ನಾವು ತುಂಬಾ ಕಲ್ತಿದ್ದೇವೆ, ನಾನು ಸಂಗೀತ ಕ್ಲಾಸ್ ಮಾಡಿದಂತ ತುಂಬಾ ಕಲ್ತಿದ್ದೇನೆ. ಖಂಡಿತ. ಹೇಗೆ ಅನಿಸ್ತದೆ ಮೇಡಮ್ ಈ ಶಿಕ್ಷಕ ವೃತ್ತಿ, ಅಂದ್ರೆ ಶಿಕ್ಷಣ ನೀಡುವಂತ ವೃತ್ತಿ ಹೇಗೆ ಅನಿಸ್ತದೆ ನಿಮಗೆ? ಅಂದ್ರೆ ಈ ನೀವಾಗಿ ಒಂದು ವೇದಿಕೆ, ನಾನು ಕೆಲವು ಕಡೆ ನೋಡ್ತೇನೆ ಅವರಾಗಿ ಹೋಗಿ ಹಾಡೋದು ಬೇರೆ, ಅದು ವಿಷಯ ಬೇರೆ. ಇನ್ನೊಬ್ರಿಗೆ ಕಲಿಸಿ ನಾವು ಹಾಡ್ತಾ ಇರೋದು ಅದು ಕಷ್ಟದ ಕೆಲಸ. ನೀವು ಹೇಗೆ ನಿಮ್ಮ ಅನುಭವ ಏನು ಮೇಡಮ್ ಅದ್ರ ಬಗ್ಗೆ? ಮಕ್ಕಳಿಗೆ ಹೇಳಿಕೊಡುದು ಅದೊಂದು ಖುಷಿಯೇ ಬೇರೆ. ಮಕ್ಕಳು ಒಳ್ಳೆ ಹಾಡುವವರಿದ್ರೆ ನಮ್ಗೆ ತುಂಬಾ ಹೆಮ್ಮೆ ಆಗ್ತದೆ ಮಕ್ಕಳ ಬಗ್ಗೆ. ತುಂಬಾ ಕಡೆಗಳಲ್ಲಿ ಮಕ್ಕಳೆಲ್ಲ ತುಂಬಾ ಎಲ್ಲ ಕಡೆ ಹಾಡಿ ಎಲ್ಲ ಪ್ರೈಸ್ ತಗೊಂಡವರಿದ್ದಾರೆ, ಒಳ್ಳೆ ಹಾಡುವವರಿದ್ದಾರೆ. ನಾನು ಹೇಳುದು, ಒಂದು ಸಲ ಪ್ರೈಸ್ ಬಂದ ಕೂಡಲೇ ನಾವು ಅದನ್ನ ಇದು ಮಾಡ್ಬಾರ್ದು, ನಮ್ಮ ಸಾಧನೆ ಮುಂದೆ ಹೋಗ್ತಾ ಇರ್ಬೇಕು. ತುಂಬಾ ಕಲ್ತಿದೆ ಅಂತ ತಲೆಯಲ್ಲಿ ಇಟ್ಕೊಳ್ಬಾರ್ದು. ನಾವು ಇನ್ನೂ ಸಹ ಯಾವಾಗ್ಲೂ ವಿದ್ಯಾರ್ಥಿಗಳಾಗಿ ಇರ್ಬೇಕು. ಹೌದು ಖಂಡಿತ. ಹೌದು ಅಂದ್ರೆ ವಿದ್ಯಾರ್ಥಿಗಳು, ನಿಜವಾಗಿ ನೀವು ಹೇಳಿದ್ರೆ ವಿದ್ಯಾರ್ಥಿಗಳಾಗಿದ್ದಾಗ ಇನ್ನು ಓಪನ್ ಇಟ್ಕೊಳ್ಬಹುದು ತಲೆಯನ್ನ. ನನಗೆ ಸಹ ಕಲಿಸೋದ್ರಲ್ಲಿ ತುಂಬಾ ಇಷ್ಟ. ಮಕ್ಕಳಿಗೆ ಹೇಳಿಕೊಡುದು ಅಂದ್ರೆ ಅದು ಕರೆಕ್ಟ್ ಪರ್ಫೆಕ್ಟ್ ಮಾಡ್ಬೇಕು. ಆ ಟೈಪ್ ಎಲ್ಲ ಮಕ್ಕಳು ಒಳ್ಳೆ ಹಾಡುವವರಿದ್ರೆ ಇನ್ನೂ ಖುಷಿ ಆಗ್ತದೆ ಅವರಿಗೆ ಹೇಳಿದ್ದನ್ನ ಬರುವಾರದಲ್ಲಿ ಬಂದು ಹೇಳಿದ್ರೆ. ಹೌದು, ಹಾಗಿದ್ರೆ ಇನ್ನೂ ಸಹ ಖುಷಿ ಆಗ್ತದೆ. ಮಕ್ಕಳ ಬಗ್ಗೆ ನಮ್ಗೆ ಅಂತ ಮನಸ್ಸೊಳಗೆ ಎದುರಲ್ಲಿ ಹೇಳುದಿಲ್ಲ ಮಕ್ಕಳೆದುರು, ಆದ್ರೆ ಹೌದು ನಾವು ಮನಸ್ಸೊಳಗೆ ಖುಷಿ ಪಡ್ತೇವೆ. ಒಳ್ಳೆ ಹಾಡ್ತಾರೆ ಎಲ್ಲ, ಹೆಚ್ಚಿನ ಮಕ್ಕಳೆಲ್ಲ ಒಳ್ಳೆ ಹಾಡ್ತಾರೆ. ಲೋಕಲ್ಸ್ ಜಾಸ್ತಿ, ಮತ್ತೆ ಆನ್ಲೈನ್ ಅಲ್ಲಿ ಇದ್ದಾರೆ. ಲಂಡನ್ ಇಂದ, ಆಸ್ಟ್ರೇಲಿಯಾ, ಹಾಗೆ ಆನ್ಲೈನ್ ಅಲ್ಲಿ. ಅದು ಸ್ವಲ್ಪ ಆನ್ಲೈನ್ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಬೇಸಿಕ್ ಕಲಿಯುವ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದ್ರೆ ಹುಷಾರಿದ್ರೆ ಆಗ್ತದೆ ಅವರಿಗೆ. ತಾಳಜ್ಞಾನ ಎಲ್ಲ ಒಂದ್ಸಲ ಗೊತ್ತಾಗುವವರೆಗೆ ಅಷ್ಟೇ, ಮತ್ತೆ ಏನ್ ತೊಂದ್ರೆ ಇಲ್ಲ ಅವರಿಗೆ. ತಂತ್ರಜ್ಞಾನ ಮುಂದುವರೆದಿದೆ, ನಾವು ಇಲ್ಲಿ ಕೂತ್ಕೊಂಡು ಹೇಳಿದಾಗ ಅಲ್ಲಿ ಕೇಳ್ತದೆ, ಅಷ್ಟೇ ಟೈಮಿಗೆ ಕೇಳ್ತದೆ. ಕರೆಕ್ಟ್. ಮತ್ತೆ ನಾನು ರೆಕಾರ್ಡ್ ಮಾಡಿ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ರೆ ಕರೆಕ್ಟ್ ಅಂದಾಜು ಆಗ್ತದೆ ಅವರಿಗೆ. ಅಂದ್ರೆ ನಿಮ್ಮ ಪ್ರಕಾರ ಆನ್ಲೈನ್ಗಿಂತ ಆಫ್ಲೈನ್ ಒಳ್ಳೇದು, ಆನ್ಲೈನ್ ಒಳ್ಳೇದು ಯಾವುದು? ಹತ್ತಿರ ಇದ್ರೆ ಅಲ್ಲ, ಆಫ್ಲೈನ್ ಬೆಸ್ಟ್. ಆಫ್ಲೈನ್ ಒಳ್ಳೇದು. ಆನ್ಲೈನ್ ಅಲ್ಲಿ ನಿಮ್ಗೆ ಟೈಮ್ ಜಾಸ್ತಿ ಹೋಗ್ತದೆ, ಮತ್ತೆ ಅವರು ಆನ್ಲೈನ್ ಸಹ ಕಲಿತಾರೆ, ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಕಲ್ತ್ರೆ ಆಗ್ತದೆ. ಹೌದು, ಇಂಟ್ರೆಸ್ಟ್ ಬೇಕು ಮಕ್ಕಳಿಗೆ. ಕಲ್ತವರಿದ್ದಾರೆ, ಒಳ್ಳೆ ಮಾರ್ಕ್ ತೆಗೆದವರಿದ್ದಾರೆ ಆನ್ಲೈನ್ ಅಲ್ಲಿ. ಜೂನಿಯರ್ ಸೀನಿಯರ್ ಮಾಡಿದವರು ಒಳ್ಳೆ ಮಾರ್ಕ್ ತೆಗೆದವರಿದ್ದಾರೆ. ಮುಖಾಮುಖಿ ಆದ್ರೆ ಇನ್ನು ಸಹ ಒಳ್ಳೇದು ಅಂತ ಹೇಳುದು ನಾನು. ಆಗುದಿಲ್ಲ, ಅನಿವಾರ್ಯ. ಆದ್ರೆ ಅದ್ರಲ್ಲಿ ಸಹ ಏನು ಇದು ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ಕಲಿಬಹುದು ಆನ್ಲೈನ್ ಸಹ. ಮತ್ತೆ ನೀವು ತೀರ್ಪುಗಾರರಾಗಿ ಕೂಡ ಹೋಗ್ತೀರಿ ಸಂಗೀತದ ಸ್ಪರ್ಧೆಗಳ, ಅದರ ಬಗ್ಗೆ ಅದರ ಅನುಭವ ತಿಳಿಸಿ ಮೇಡಮ್. ತೀರ್ಪುಗಾರಾಗಿ ಎಲ್ಲಾ ಕಾಂಪಿಟಿಷನ್ ಸಹ ಹೋಗಿದ್ದೇನೆ. ಭಕ್ತಿಗೀತೆ, ಶಾಸ್ತ್ರೀಯ ಸಂಗೀತ, ಭಜನೆಗೆ ಸಹ ಹೋಗಿದ್ದೇನೆ. ಭಜನೆಯಲ್ಲಿ ಗ್ರೂಪ್ ಭಜನೆಗೆ ಸಹ ಹೋಗಿದ್ದೇವೆ. ಅದರಲ್ಲಿ ಭಜನೆ ಅಂದ್ರೆ ಹಾಗೆ ಅಲ್ವಾ, ಗ್ರೂಪ್ ಅಲ್ಲಿ
ಅದು ಅದರಲ್ಲಿ ಸಹ ಸುಮಾರು ಪ್ರಕಾರ ಉಂಟು ಭಜನೆಯಲ್ಲಿ ಸಹ. ಒಬ್ರು ಹಾಡುದು ಅದನ್ನು ರಿಪೀಟ್ ಮಾಡುದು ಅದು ಒಂದು ಇರ್ತದೆ, ಅಥವಾ ಎಲ್ಲರೂ ಒಂದೇ ರೀತಿಯಲ್ಲಿ ಎಲ್ಲ ಹಾಡುವವರು. ಅದು ಯಾವುದು ಭಜನೆ ಇದ್ರು ಸಹ ಎಂತ ಇದ್ರು ಸಹ ಅದು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ತಾಳಬದ್ಧವಾಗಿ ಇದ್ರೆ ಮಾತ್ರ ಅದು ಕೇಳಲಿಕ್ಕೆ ಚಂದ. ಇಲ್ಲದಿದ್ದದನ್ನು ಕೇಳಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಅವರಿಗೆ ಸ್ಟೇಜ್ ಸಿಗ್ತದೆ, ಅವ್ರಿಗೆ ಖುಷಿ ಆಗ್ತದೆ, ಆದ್ರೆ ನಮ್ಗೆ ಕೇಳುವವರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ. ತುಂಬಾ ತಂಡಗಳು ಆತರ ಇದೆ. ಹೌದೌದು, ಸ್ವಲ್ಪ ಅಭ್ಯಾಸ ಕಡಿಮೆ ಆದವರು ತುಂಬಾ ಜನ, ಅಂದ್ರೆ ನಮ್ಗೆ ಅಭ್ಯಾಸ ಕಡಿಮೆ ಇದ್ದವರೇ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ದೂರದಂತಲ್ಲ, ಆದ್ರೆ ಒಂದು ಸ್ಟೇಜ್ ಹತ್ತಬೇಕಾದ್ರೆ ಸ್ವಲ್ಪ ಆದ್ರೂ ಜ್ಞಾನ ಬೇಕು ಅಂತ, ಅಂದ್ರೆ ಅವ್ರು ಶಾಸ್ತ್ರೀಯ ಕಲ್ತು ಮುಂದೆ ಹೋಗ್ಲಿ ಅಂತ ಹೇಳುದು. ಖಂಡಿತ ಖಂಡಿತ, ಆಗ ಅದಕ್ಕೊಂದು ವ್ಯಾಲ್ಯೂ ಬೇರೆ ಇರ್ತದೆ. ಖಂಡಿತ. ಒಬ್ರು ಕರೆ ಮಾಡಿದ್ದಾರೆ, ಯಾರು ನೋಡೋಣ, ಅವ್ರು ಹೇಳುದಿಲ್ಲ, ನೀವೇ ಹೇಳ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್, ತುಂಬಾ ಇಂದು ನಮ್ಮೊಂದಿಗಿದ್ದಾರೆ ನಿಮ್ಮ ಆತ್ಮೀಯರಿದ್ದಾರೆ, ಮೇಡಮ್ ಇದ್ದಾರೆ, ಹೇಮಾ ಮೇಡಮ್. ಅವರ ಬಗ್ಗೆ ಹೇಮಾ ಅವರ ಹೇಮಲತಾ ಅವರು ಮಾತಾಡಿ ಮೇಡಮ್. ನಿಮ್ಮ ಹೇಗಿದ್ದೀರಿ? ಬಗ್ಗೆ ಹೇಮಕ್ಕ ಅಂದ್ರೆ ನಮ್ಗೆಲ್ಲ ತುಂಬಾ ಇಷ್ಟ. ತುಂಬಾ ಮೃದು ಸ್ವಭಾವ ಮತ್ತು ಎಲ್ಲರ ಹತ್ರನು ತುಂಬಾ ಚೆನ್ನಾಗಿ ನಿಂಗಲಾಗ್ತಾರೆ, ಒಳ್ಳೆ ಕಾಪರೇಟ್ ಮಾಡುವಂತವ್ರು. ಮತ್ತೆ ಅವರದ್ದು ಸಾಂಗ್ ಕೂಡ ಹಾಗೆ, ಖಾಲಿ ಶಾಸ್ತ್ರೀಯ ಸಂಗೀತ ಮಾತ್ರ ಅಲ್ಲ, ಅವರು ಈ ಸುಗಮ ಸಂಗೀತ ಮತ್ತೆ ಫಿಲ್ಮ್ ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವ್ರ ವಾಯ್ಸ್ ಅಂತ ಸೂಪರ್ ವಾಯ್ಸ್ ಕೂಡ, ತುಂಬಾ ಚೆನ್ನಾಗಿ, ತುಂಬಾ ಇಷ್ಟ ನಮ್ಗೆ. ಹಾಗೆ ನಾವು ವಿದ್ವತ್ ಮಾಡ್ಬೇಕಾದ್ರೆ ನಾವು 4 ಜನ ಒಟ್ಟಿಗೆ ಮಾಡಿರೋದು. ಅದು ಒಂದು ಆ ಟೈಪ್ ಇವಾಗ ನೆನಪಾಗ್ತಾ ಇದೆ. ಇವಾಗ ಆ ಗ್ರೇವಿದ್ದ ಟೈಮ್ ಅಲ್ಲಿ ನಾನು ಸ್ವಲ್ಪ ಹಿಂಜರಿತಾ ಇದ್ದೆ, ವಿದ್ವತ್ ಎಕ್ಸಾಮ್ ಕಟ್ಲಿಕ್ಕೆ ಹಿಂಜರಿತಾ ಇದ್ದೆ. ನಂಗೆ ತುಂಬಾ ಪ್ರೋತ್ಸಾಹ ಕೊಟ್ಟವ್ರೆ ಅವರು, ಏನೇ ಆಗ್ಲಿ ನಾವು ಮುಂದುವರಿಸೋಣ ಅಂತ, ನಾವು ಮಾಡಿಯೇ ಬಿಡುವ ಅಂತ ಹೇಳಿ ತುಂಬಾ ಪ್ರೋತ್ಸಾಹ ಕೊಟ್ಟವರು. ಮತ್ತೆ ತುಂಬಾ ಒಳ್ಳೆ ಕಾಪರೇಟ್ ಮಾಡಿದ್ರು. ನಾನು ಹೇಮಕ್ಕ, ಸುರೇಖಾ ಮತ್ತೆ ಪವನಕ್ಕ ಒಟ್ಟಿಗೆ ಮಾಡಿರೋದು ವಿದ್ವತ್ ಎಕ್ಸಾಮ್. ಹಾಗೆ ನಾವು 4 ಜನ ಒಟ್ಟಿಗೆ ವಿದ್ವತ್ ಮಾಡಿದ್ವಿ. ಒಬ್ರಿಗೊಬ್ರು ಕೋಆಪರೇಟ್ ಮಾಡಿ, ಅಂದ್ರೆ ನಮ್ಗೆ ಗುರುಗಳ ಎದುರು ನಮ್ಗೆ ಎಂತ ಮಾಡ್ಬೇಕು ಅಂತ ಸಹ ಗೊತ್ತಿಲ್ಲ. ನಾವು ಒಬ್ಬೊಬ್ರಿಗೆ ಮಾತಾಡ್ಕೊಂಡ್ರೆ ವಿದ್ವತ್ ಲೆವೆಲ್ ಅಲ್ಲಿ ತುಂಬಾ ಕಷ್ಟ ಇರ್ತದೆ. ಎಲ್ಲ ಗುರುಗಳದ್ದು ಸಲಹೆ ತಕೊಳ್ಳಿಕ್ಕೆ ಆಗುದಿಲ್ಲ, ಸ್ವಲ್ಪ ನಮ್ದು ಸಹ ವಿಚಾರಿಸ್ಬೇಕಾಗ್ತದೆ ಎಲ್ಲಿ ಹೇಗೆ ಅಂತ. ಅದೆಲ್ಲ ನಾವು 4 ಜನ ಎಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡು ಎಲ್ಲ ನಾವು ಒಂದೊಂದು ಒಗ್ಗಟ್ಟಿನಲ್ಲಿ ಇಂತಲ್ಲ ಹೇಳ್ಬೋದು. ಒಗ್ಗಟ್ಟಿಂದಲೇ ಮುಂದೆ ಹೋದದ್ದು. ಬಲವಿದೆ. ಅದು ನಾವು 4 ಜನಕ್ಕೆ ನಾವೇ ಸಾಕ್ಷಿ. ವಿದ್ವತ್ ಎಕ್ಸಾಮ್ ತುಂಬಾ ಸುಲಭ ಅಲ್ಲ ಅದು. ಯಾಕಂದ್ರೆ ನಮ್ಮ ಎಫರ್ಟ್ ಮಾತ್ರ ಸಾಕಾಗೋದಿಲ್ಲ, ಎಲ್ಲಾ ಕಡೆಯಿಂದಾನು ಕಾಂಪಿಟೇಷನ್ ಇರ್ಬೇಕು, ಮನೆಯಿಂದಾನು ಇರ್ಬೇಕು. ಆಮೇಲೆ ಈ ತರ ಫ್ರೆಂಡ್ಸ್ ಒಂದು, ಯಾಕೆ ಹೇಳಿದ್ರೆ ವಿದ್ವತ್ ಎಕ್ಸಾಮ್ ನಂಗೆ ಉಡುಪಿಯಲ್ಲಿ ಇಲ್ಲ, ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ವಿದ್ವತ್ ಎಕ್ಸಾಮ್ ಮಾಡೋದಿಲ್ಲ. ವಿದ್ವತ್ ಎಕ್ಸಾಮ್ಗೆ ನಾವು ಪುತ್ತೂರಿಗೆ ಹೋಗ್ಬೇಕು. ಪುತ್ತೂರಿಗೆ ಅದು ಮಂಗಳೂರು ಪುತ್ತೂರು ತುಂಬಾ ದೂರ ನಮ್ಗೆ. ಎಕ್ಸಾಮ್ ಹಿಂದಿನ ದಿವಸವೇ ಇರ್ಬೇಕಾಗ್ತದೆ. ಅಂತ ಟೈಮಲ್ಲಿ ಹೇಮಕ್ಕ ಅದಕ್ಕೂ ನಮ್ಗೆ ಹಿಂಜರಿಲಿಕ್ಕೆ ಬಿಡ್ಲಿಲ್ಲ. ಅವರದ್ದು ಲೀಲಾ ಮಾಮಿ ಅವ್ರ ಹತ್ರ ಮಾತಾಡಿ ಅಲ್ಲಿ ನಮ್ಗೆ ಅಕಾಮಡೇಷನ್ ನಾವೆಲ್ಲ ಒಟ್ಟಿಗೆ ಇದ್ಕೊಂಡು, ಹೇಮಕ್ಕ ಆಗ್ಲಿ, ಹೌದು ಹೇಮಕ್ಕ ಆಗ್ಲಿ ಅವ್ರ ಲೀಲಾ ಮಾಮಿ ಆಗ್ಲಿ ಒಂದು ದೇವತಾ ಮನುಷ್ಯರು ಅಂತ ಹೇಳ್ಬೋದು. ಒಂದ್ ಸ್ವಲ್ಪವೂ ನಮ್ಗೆ ತೊಂದರೆ ಆಗದೆ ಇರೋ ಹಾಗೆ. ಯಾಕೆ ಹೇಳಿದ್ರೆ ಒಂದ್ ಸ್ವಲ್ಪ ಮನಸ್ಸಿಗೆ ಏನಾದ್ರು ಉಂಟಾದ್ರೆ ಅದು ಏನ್ ಸಂಗೀತ ಎಕ್ಸಾಮ್ ಅಲ್ವಾ, ನಮ್ಗೆ ಜ್ಞಾಪಕಶಕ್ತಿನೇ ಇಂಪಾರ್ಟೆಂಟ್ ಅಲ್ಲಿ, ಜ್ಞಾಪಕನೇ ಅಂತ ಹೇಳ್ತೇವೆ ಏನಾದ್ರು. ಅಂತದ್ರಲ್ಲಿ ಅಷ್ಟ್ ಚೆನ್ನಾಗಿ ನಮ್ಗೆ ಅದು ಅಕಾಮಡೇಷನ್ ಇದೆಲ್ಲ ಮಾಡಿಕೊಟ್ಟು ಒಂದ್ ಲೆಕ್ಕದಲ್ಲಿ ನಮ್ಗೆ ಎಕ್ಸಾಮ್ ಸುಲಭವಾದದ್ದು ಹೇಮಕ್ಕನಿಂದಾನೆ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಕಾಪರೇಟ್. ಅದು ಗೆಳೆತನಕ್ಕೆ ನಾವು ಎಷ್ಟು ಅದಕ್ಕೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳಿಕ್ಕಿಲ್ಲ. ನೀವು ಅವರಿಗೆ, ಅವರು ನಿಮಗೆ. ಆಗ್ಲಿ ಮೇಡಮ್, ಬಹಳಷ್ಟು ಮಾತಾಡಿದ್ರಿ, ಉತ್ತಮ. ಈಗಲೂ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ ನಾವು ಎಲ್ಲರೂ ಸಹ, 4 ಜನ ಸಹ. ಅದು ಆರೋಗ್ಯವಂತ ಗೆಳೆತನ ಸರಿ ಅಲ್ಲ, ಯಾರಿಗೂ ಅಂದ್ರೆ ಎಲ್ರಿಗೂ ಒಂದಲ್ಲ ಒಂದು ಪ್ರಾಬ್ಲಮ್ ಇಂದ ಪಾಪ ಅವರಿಗೆ ಸಹ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇತ್ತು. ನನ್ಗೂ ತುಂಬಾ ಮನೆಯಲ್ಲಿ ತಾಪತ್ರಯ ಇತ್ತು, ಯಾವುದೇ ಇರಲಿ. ಅಂದ್ರೆ ನಾವು ಸಮಾನ ವಯಸ್ಕರೇ, ಸಾಧಾರಣ 40 ವರ್ಷದ ನಂತರ ಎಲ್ಲ ಎಕ್ಸಾಮ್ ಕಟ್ಟಿದ್ದಾರೆ. ಖಂಡಿತ. ಹಾಗಾಗಿ ಮತ್ತೆ ಎಲ್ಲರೂ ಸಂಸಾರಿಸ್ತಾರೆ, ಸಮಸ್ಯೆ ಅಂತಲ್ಲ, ಜವಾಬ್ದಾರಿಗಳು ಇರ್ತದಲ್ಲ. ಆಗ್ಲಿ ಮೇಡಮ್, ನಿಮ್ಮೊಂದು ಗೆಳೆತನ ಹೀಗೆ ಮುಂದುವರಿಲಿ, ಆರೋಗ್ಯಕರವಾಗಿರ್ಲಿ, ಹಾಗೆ ಮುಂದುವರಿಲಿ. ಹಾಗೆ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಉತ್ತಮ ರೀತಿ ಮಾತಾಡಿದಿರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಕಸ್ತೂರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದು ನಾವು ತೀರ್ಪುಗಾರ
ತೀರ್ಪುಗಾರರ ಬಗ್ಗೆ ಅದ್ರ ಬಗ್ಗೆ ಹೇಳ್ತೀವಿ, ತೀರ್ಪುಗಾರಿಕೆಗೆ ಹೋಗ್ತೀರಿ ಅಲ್ಲ, ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಹೋಗ್ತಿರಲ್ಲ ಮೇಡಮ್, ಅದ್ರ ಬಗ್ಗೆ ಒಂದೆರಡು ಮಾತು. ಅದು ನಾನು ಜಿಲ್ಲಾ ಬಾಲಭವನದಲ್ಲಿ ಸಹ ಸುಮಾರು ವರ್ಷದಿಂದ ಹೋಗ್ತಾ ಇದ್ದೇನೆ. ಅಲ್ಲಿ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ, ಅಲ್ಲಿ ಅಂದ್ರೆ ಅವರು ಇದಕ್ಕೆ ಪೇಪರ್ ಅಲ್ಲಿ ಹಾಕ್ತಾರೆ, ಅಲ್ಲಿ ಒಂದು 75-80 ಮಕ್ಕಳು ಪ್ರತಿ ವರ್ಷ ಬರ್ತಾರೆ. ಅಲ್ಲಿ ಫ್ರೀ, ಅದು ಗೌರ್ಮೆಂಟ್ ಇದ್ದದು. ಅಲ್ಲಿ ನಾನು ದೇವರನಾಮ, ಭಾವಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ, ಅಂದ್ರೆ ಶಾಸ್ತ್ರೀಯ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಎಲ್ಲ ಈ ತರದ್ದೆಲ್ಲ ಹಾಡಿಕೊಂಡು ಕೆಲವು ಶಾಲೆಗಳಲ್ಲೆಲ್ಲ ಹೌದು, ಕೆಲವು ಶಾಲೆಗಳಲ್ಲೆಲ್ಲ ಅಂದ್ರೆ ಮಕ್ಕಳು ಇರ್ತಾರೆ, ಅವರಿಗೆ ಹೇಳಿಕೊಡ್ಬೇಕು ಅಂತ ಆದಾಗ ತುಂಬಾ ಹೇಳಿಕೊಟ್ಟಿದ್ದೇನೆ. ಹೌದು, ಖಂಡಿತ. ಅಂದ್ರೆ ಬೇಸಿಕ್ ಹೇಳಿಕೊಡ್ಲಿಕ್ಕೆ ಸ್ವಲ್ಪ ನಾನು ಸಾಪಾಸ ಹೇಳಿಕೊಟ್ಟೆ ಸ್ಟಾರ್ಟ್ ಮಾಡೋದು, ಯಾಕಂದ್ರೆ ಅವರಿಗೆ ಸ್ವಲ್ಪ ಬೇಸಿಕ್ ಗೊತ್ತಿರ್ಲಿ ಅಂತ. ಹಾಗೆ ಮಾಡಿ ಅಂದ್ರೆ ಮಕ್ಕಳು ಬೇಗ ಪಿಕಪ್ ಮಾಡ್ಕೊಳ್ತಾರೆ, ದೊಡ್ಡವರಾಗಿ ಅಲ್ಲ, ಮಕ್ಕಳಿಗೆ ಬೇಗ ಬರ್ತದೆ. ಅದು ಹಸಿ ಗೋಡೆದ್ದಾಗಿ ಎಂತ ಬೇಗ ಹೊಡಿತು. ಹೌದು, ಹಾಗಾಗಿ ಮಕ್ಕಳಿಗೆ ಹೇಳಿಕೊಡುದು ಕಷ್ಟ ಇಲ್ಲ. ಅವರು ಕರೆಕ್ಟ್ ಕೂತ್ರೆ ಉಂಟಲ್ಲ, ಹೌದು, ಮನಸ್ಸಿಟ್ರೆ ಬೇಗ ಬರ್ತದೆ ಅವರಿಗೆ. ಖಂಡಿತ ಖಂಡಿತ. ಅದು ಮಕ್ಕಳಿಗೆ ಹೇಳಿಕೊಡೋ ಒಂಥರ ಖುಷಿ ಬೇರೆ. ಹೌದೌದು, ಖಂಡಿತ. ಅದೊಂಥರ ನಮ್ಗೆ ಖುಷಿ ಆಗ್ತದೆ, ಅವ್ರ ಮುಖ ನೋಡಲು ಖುಷಿ. ಹೌದು. ಮತ್ತೆ ಗಮಕ ಕಲೆ ಒಂದ್ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಅದ್ರ ಬಗ್ಗೆ ಒಂದೆರಡು ಮಾತು. ಗಮಕ ಅಂದ್ರೆ ನಾವು ಸಂಗೀತದಲ್ಲಿ ಸ್ವರ ಮತ್ತೆ ಸ್ವರಕ್ಕೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ, ಸಾಹಿತ್ಯಕ್ಕೆ ಸಹ ಕೊಡ್ತೇವೆ. ಅದೇ ಗಮಕದಲ್ಲಿ ಸಾಹಿತ್ಯಕ್ಕೆ ಜಾಸ್ತಿ, ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ. ಮತ್ತೆ ಅದು ಕಾವ್ಯಗಳಲ್ವಾ, ಅದನ್ನು ಯಾವ ರಾಗದಲ್ಲಿ ಕರುಣ ರಸಕ್ಕೆ ಸರಿಯಾಗಿ ಯಾವ ರಸ ಅಂತ ನಾವು ನೋಡ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಅದನ್ನು ಹಾಡ್ಬೇಕಾಗ್ತದೆ. ಆ ರಾಗದಲ್ಲಿ ಹಾಡುವ ಹಾಗೆ ಅಂದ್ರೆ ಕೆಲವು ರಸಕ್ಕೆ ಕೆಲವು ಇರ್ತದೆ. ಈಗ ಅಠಾಣ ಎಲ್ಲ ಉಂಟು, ಅದೆಲ್ಲ ಒಂಥರ ಬೀಭತ್ಸ, ಒಂಥರ ತುಂಬಾ ಧೈರ್ಯದಲ್ಲಿ ಹೋಗುವ ಅಂತದಕ್ಕೆಲ್ಲ ಅಠಾಣ ಎಲ್ಲ ಒಳ್ಳೇದಾಗ್ತದೆ. ಕೆಲವು ರಾಗಕ್ಕೆ ಕೆಲವು ರಸಗಳು ಇರ್ತದೆ. ಆನಂದ ಭೈರವಿ ಅಂತ ಉಂಟು, ಅದು ಒಂಥರ ಸೌಮ್ಯ, ಅದು ಅದರಲ್ಲೆಲ್ಲ ನಾವು ಎಂತ ಸಾಮರಾಗ, ಅದು ಸಮಾಧಾನದಲ್ಲಿ ಇರುವಂತಹ ಒಂದು ಇದಕ್ಕೆ ಅಂತ ಸನ್ನಿವೇಶಕ್ಕೆ ಸರಿಯಾಗಿ ನಾವು ಅದನ್ನು ಹಾಡ್ಬೇಕಾಗ್ತದೆ. ಗಮಕದಲ್ಲಿ ಸಹ ಹಾಗೆ, ಅದೇ ಸಾಹಿತ್ಯಕ್ಕೆ ಇಂಪಾರ್ಟೆನ್ಸ್, ಮತ್ತೆ ಅವರದ್ದು ಕಾವ್ಯ ಅದನ್ನು ಬಿಡಿಸಿ ನಾವು ಅದರ ಅರ್ಥ ಆಗುವಾಗಿ, ಜನಗಳಿಗೆ ಅರ್ಥ ಆಗುವಾಗಿ ನಾವು ಅದನ್ನು ಮಾಡ್ಬೇಕಾಗ್ತದೆ, ರಾಗ ಸಂಯೋಜನೆ ಮಾಡಿ. ಹೌದು, ಅದಂದ್ರೆ ಈ ಗಮಕ ಕಲೆ ಅಂದ್ರೆ ಒಬ್ರು ಉಳಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲ ಕಲಿತಾ ಇದ್ದಾರೆ ಈಗ. ಅದು ಇಲ್ಲದಿದ್ರೆ ಅದು ಅಳ್ದು ಹೋಗ್ತದೆ. ಉಳಿಸ್ಬೇಕು. ಅಲ್ಲಿ ಸಹ ಷಟ್ಪದಿ ಅದೆಲ್ಲ ಉಂಟು, ಷಟ್ಪದಿ, ಛಂದಸ್ಸು ಎಲ್ಲ ಉಂಟು. ನಮ್ಮ ಕಾವ್ಯಗಳು ಹೇಗಿರ್ತದೆ, ಕುಮಾರವ್ಯಾಸ ಮತ್ತೆ ಇವರದ್ದೆಲ್ಲ, ಅವರದ್ದು ನಾಳ ಚರಿತ್ರೆ ಅಂತದೆಲ್ಲ ಇರ್ತದಲ್ಲ, ಹಳೆಗನ್ನಡ ನಾವು ಬಿಡಿಸಿ ಅದನ್ನು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡ್ಬೇಕು. ಅದನ್ನು ಕೂಡ ಅದಕ್ಕೆ ತಾಳದ ಏನು ಅಗತ್ಯ ಇಲ್ಲ, ನಮ್ಮ ಸಂಗೀತದಲ್ಲಿ ತಾಳ ಇಂಪಾರ್ಟೆಂಟ್, ಸ್ವರ ತಾಳ ಎಲ್ಲ ಇಂಪಾರ್ಟೆಂಟ್. ಇದರಲ್ಲಿ ಶ್ರುತಿ ಇಟ್ಟು ಹಾಡ್ಬೇಕು. ಮತ್ತೆ ಒಂದು ರಾಗ, ನಾವು ಒಂದು ಪರ್ಟಿಕ್ಯುಲರ್ ಒಂದು ರಾಗ ಹಿಡಿದ್ರೆ ಆ ರಾಗದಲ್ಲಿ ಅದನ್ನು ಮುಕ್ತಾಯ ಮಾಡ್ಬೇಕು. ಖಂಡಿತ. ಅಂದ್ರೆ ಯಾವ ಸಾಹಿತ್ಯ, ನೀವು ಹೇಳಿದ್ರೆ ಸಾಹಿತ್ಯಕ್ಕೆ ತಕ್ಕಂತ ರಾಗ ಹಾಕಿದಾಗ ಅದು ಎಫೆಕ್ಟ್ ಜಾಸ್ತಿ ಇರ್ತದೆ. ಕರುಣ ರಸ ಇದ್ರೆ ಅದನ್ನ ಸ್ವಲ್ಪ ಕರುಣ ರಸಕ್ಕೆ ಸರಿಯಾಗಿ, ಹಾಸ್ಯ ಇದ್ರೆ ಹಾಸ್ಯಕ್ಕೆ ಸರಿಯಾಗಿ ಆ ರಾಗವನ್ನು ನಾವು ಸೆಲೆಕ್ಟ್ ಮಾಡ್ಬೇಕು. ಅದು ಸ್ವಲ್ಪ ಸಂಗೀತ ಜ್ಞಾನ ಇದ್ದವರಿಗೆ ಸ್ವಲ್ಪ ಸುಲಭ ಆಗ್ತದೆ, ಇಲ್ಲದೆ ಕಷ್ಟ. ರಾಗ ಎಲ್ಲಿಂದ ಎಲ್ಲಿಗೆ ಹೋಗುದು. ಹೌದು, ಈಗ ಹಂಸಧ್ವನಿ ಎಲ್ಲ ಹಾಸ್ಯ ಇದಕ್ಕೆಲ್ಲ ಒಳ್ಳೇದಾಗ್ತದೆ, ಹಂಸಧ್ವನಿ ರಾಗ. ಹಾಗೆ ಅಂದ್ರೆ ಅದು ಗಮಕ ಕಲೆಯು ಕೂಡ ಅದೇ ರೀತಿ. ನೀವು ಬಹಳಷ್ಟು ಹವ್ಯಾಸಗಳ ಬಗ್ಗೆ ಒಂದೆರಡು ಮಾತಾಡಿ. ನಿಮ್ಮ ಹವ್ಯಾಸ ಅಂದ್ರೆ ಹೊಲಿತೇನೆ ನಾನು, ಮನೆಯಲ್ಲಿ ನನ್ನ ಡ್ರೆಸ್ ಎಲ್ಲ ನಾನೇ ಹೊಲ್ಕೊಳ್ಳೋದು. ಮತ್ತೆ ಹೊರಗಿದ್ದೆಲ್ಲ ತಕೊಳ್ಳೋದಿಲ್ಲ, ನಾನು ಅದು ನನ್ನದು ಮಾಡ್ಕೊಳ್ತೇನೆ ಟೈಮ್ ಇರುವಾಗ. ಕಲೆಯ ವಿಭಾಗದಲ್ಲಿ ಅದರ ಹವ್ಯಾಸ ಕಲೆಯಲ್ಲಿ ಇಲ್ಲ, ಪುಸ್ತಕ ಓದುವ ಹವ್ಯಾಸ ಇದೆ. ಪುಸ್ತಕ ಓದ್ತೇನೆ. ಟೈಮ್ ಎಲ್ಲಿದೆಲ್ಲ ಮೇಡಮ್, ಎಲ್ಲ ಮಕ್ಕಳಿಗೆ ಕಲಿಸುದು, ನಾವು ಕಲಿಯುದು, ನೀವು ಕಲಿತೀರಿ, ಮಕ್ಕಳಿಗೆ ಕಲಿಸ್ತೀರಿ, ಮತ್ತೆ ಟೈಮ್ ಎಲ್ಲಿ ಸಿಗ್ತದೆ. ಮತ್ತೆ ನಂಗೆ ಸಂಗೀತದಲ್ಲಿ ಆಸಕ್ತಿ ಇದ್ದ ಕಾರಣ ಅದರದ್ದೇ ನಾನು ಕೃತಿ ಅದನ್ನೆಲ್ಲ ನಾನು ಟೈಮ್ ಇರುವಾಗ ಕಲಿತಾ ಇರ್ತೇನೆ. ಕೃತಿಗಳನ್ನು ಅಥವಾ ಕೆಲವೆಲ್ಲ ದೇವರ ನಾಮಗಳು ನಾವೆಲ್ಲ ಮಕ್ಕಳಿಗೆ ಹೇಳಿಕೊಡ್ಬೇಕಾದ್ರೆ ನಾವು ಪರ್ಫೆಕ್ಟ್ ಇರ್ಬೇಕು, ಇಲ್ಲದಿದ್ರೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನು ಸುಮಾರು ಅದನ್ನು ನಾನೇ ರಾಗ ಸಂಯೋಜನೆ ಮಾಡ್ತೇನೆ. ಕೆಲವು ಹಾಡುಗಳು ದೇವರ ನಾಮ, ಪುರಂದರದಾಸರದ್ದೆಲ್ಲ ಇದಕ್ಕೆ ನಾನೇ ರಾಗ ಸಂಯೋಜನೆ ಮಾಡಿ ಮಕ್ಕಳಿಗೆ ಹೇಳಿಕೊಡ್ತೇನೆ, ಹೊಸ ರೀತಿಯಲ್ಲಿ. ಹೌದು, ಅದು ಬೇರೆ ಕಡೆ ಇದ್ದ ರಾಗ ನಾವು ಹಾಕಿದ್ರೆ ಅದಕ್ಕೆ ಅಷ್ಟು ಇರುದಿಲ್ಲ, ನಾವು ಹಾಕಿದ್ರೆ ಅದೊಂದು ಬೇರೆ ನಮ್ಗೆ. ಹಾಗಲಿ ಅಂದ್ರೆ ನಿಮ್ಮ ಸಂಸ್ಥೆ ಹೀಗೆ ಮುಂದುವರಿಲಿ, ಅಂದ್ರೆ ಬಹಳಷ್ಟು ಉತ್ತಮ ಕೆಲಸ ಕಾರ್ಯ ಮಾಡ್ತೀರಿ. ಅಂದ್ರೆ ಎಲ್ಲ ಹಲವಾರು ಮಕ್ಕಳಿಗೆ ನೀವು ಸಂಗೀತ ಜ್ಞಾನವನ್ನು ನೀಡ್ತೀರಿ. ದೊಡ್ಡವರು ಕೂಡ ಬರ್ತಾರಲ್ಲ ಮೇಡಮ್? ದೊಡ್ಡವರು ಸಹ ಮದುವೆ ಆದವರು ಎಲ್ಲ ತುಂಬಾ ಏಜ್ ಆದವರು ಸಹ ಬರ್ತಾರೆ.
ಸಣ್ಣ ಅದಲ್ಲ, ಅದಕ್ಕೇನು ಏನು ಏಜ್ ಇಲ್ಲ ಸಂಗೀತ ಕಲಿಯೋದಕ್ಕೆ, ಯಾವುದೇ ಏಜ್ ಅಲ್ಲಿ ಸಹ ಆಸಕ್ತಿ ಬೇಕು. ಹೌದು, ಬಾಯಲ್ಲಿ ಹಲ್ಲು ದೇಹದಲ್ಲಿ ಆರೋಗ್ಯ ಇದ್ರೆ ಬರ್ಬೋದು, ಇಲ್ಲ ಹಲ್ಲು ಇಲ್ಲದ್ರೆ ಕಷ್ಟ, ಸ್ವಲ್ಪ ಉಚ್ಚಾರ ಹೆಚ್ಚು ಕಡಿಮೆ. ನಾವು ಯಾವತ್ತು ಹೇಳಲಿಕ್ಕೆ ಉಂಟಾಗಿ ಸಂಗೀತಕ್ಕೆ ಏನಿಲ್ಲ, ಮತ್ತೆ ಅದಕ್ಕೆ ಹೆಚ್ಚು ಶ್ರಮ ಅಂತ ಬೇಕಾಗಿಲ್ಲ, ಸ್ವಲ್ಪ ಒಳಗಿರ್ಬೇಕು. ಕಲಾವಿದನ ಒಳಗೆ ಇದ್ರೆ, ಕಲೆ ಇದ್ರೆ ಅದು ಆಟೋಮೆಟಿಕ್ ಆಗಿ ಹೇಳ್ಕೊಂಡು ಹೋಗ್ತದೆ. ಈಗ ನಾವೆಲ್ಲ ಕಲ್ತದ್ದು ಅದೇ ಟೈಪ್ ಅಲ್ಲಿ, ನಮ್ಗೆ ಅಂದ್ರೆ ಅದು ಅದೇ ಹೇಳ್ಕೊಂಡು ಹೋಗ್ತದೆ. ಕಲಿಬೇಕು ಅಂತ ಈಗ್ಲೂ ಉಂಟು ನಮ್ಗೆ ಈಗ ತುಡಿತ, ಅಂದ್ರೆ ಪುಸ್ತಕ ಸಾಕಾಗುದಿಲ್ಲ ಹಾಗೆ. ಇನ್ನು ಸಹ ಎಷ್ಟು ಕಲಿಬೇಕು, ನಾವು ಏನು ಕಲ್ತದೇನು ಏನು ಸಾಕಾಗುದಿಲ್ಲ, ಜವಾಬ್ದಾರಿ ಜಾಸ್ತಿ ಆದ ಕೂಡ ಹಾಗೆ ಆಗುತ್ತೆ. ಹೌದು. ಅದೇ ರೀತಿ ಮೇಡಮ್, ತಮ್ಮ ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತಾಡೋದಾದ್ರೆ ಏನ್ ಹೇಳಲಿಕ್ಕೆ? ಕೆಲವು ಕಡೆ ಎಲ್ಲ ಸನ್ಮಾನ ಆಗಿದೆ. ಬ್ರಾಹ್ಮಣ ನಮ್ಮ ಪುತ್ತೂರು ಬ್ರಾಹ್ಮಣ ವಲಯದಲ್ಲಿ ಕಾಳಿಕಾಂಬ ಭಜನಾ ಮಂದಿರ, ಮತ್ತೆ ಹೀಗೆ ಕೆಲವು ಕಡೆ ಎಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ಹೋದಲ್ಲೆಲ್ಲ ಮಾಡಿದ್ದಾರೆ, ಪುರಸ್ಕಾರ ಮಾಡಿದ್ದಾರೆ. ಅದು ನೀವು ಭಜನೆ ಕಲೆ ಏನು ಕಲಿಸಿ ಕೊಡ್ತೀರಾ? ಭಜನೆ ಏನೇನು ಕಲಿಸಿ? ಭಜನೆ ಕೆಲವು ಕಡೆ ಎಲ್ಲ ಹೇಳಿಕೊಟ್ಟಿದ್ದೇನೆ ನಾನು. ಭಜನೆ ಅಂದ್ರೆ ಕೆಲವು ಸಂಘ ಸಂಸ್ಥೆಗಳಲ್ಲಿ ಅವರಿಗೆ ಭಜನೆ ಹೇಳಿಕೊಡ್ಬೇಕು ಅಂತ ಆದ್ರೆ ಅವರಿಗೆ ಮಾತ್ರ ಸಿಂಪಲ್ ಹೇಳಿಕೊಡ್ಬೇಕಾಗ್ತದೆ. ಕಷ್ಟ ನಮ್ಮ ಶಾಸ್ತ್ರೀಯ ಟೈಪ್ ಅಲ್ಲಿ ಹೇಳಿಕೊಟ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಸಿಂಪಲ್ ಹಾಡುಗಳು ಸಹ ಅದಕ್ಕೋಸ್ಕರ ನಾನು ಕೆಲವು ಹಾಡುಗಳನ್ನು ಇಟ್ಕೊಂಡಿದ್ದೇನೆ, ಅಂತದನ್ನೇ ಮಾತ್ರ ಹೇಳಿಕೊಡುವುದು. ಖಂಡಿತ. ಅಂದ್ರೆ ಅದು ಕಲಿಸಿದ ಸ್ವಲ್ಪ ಅವ್ರದ್ದು ನೀವು ಹೇಳಿದಾಗ ಭಜನೆ ಕೇಳಿ ಖುಷಿ ಆಗ್ತದೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ರಾಗ ಜ್ಞಾನದಲ್ಲಿ ಇದ್ರೆ ಅವ್ರಿಗೆ ಒಂದು, ನಮಗೂ ಸಹ ಸ್ಯಾಟಿಸ್ಫ್ಯಾಕ್ಷನ್, ಅವ್ರಿಗೆ ಒಂದು ಕಲ್ತಾಗ ಆಗ್ತದೆ. ನಾವು ಟಫ್ ಆದ ಕೂಡಲೇ ಅವರಿಗೆ ಅದು ಬೇಡ ಅಂತ ಕಾಣ್ತದೆ. ಅದಕ್ಕೆ ಜಾಸ್ತಿ ನೀವು ಆಗ್ಲೇ ಹೇಳಿದಂತೆ ಭಜನೆಗಳು ತಂಡಗಳು ಜಾಸ್ತಿ ಆಯ್ತು. ಭಜನೆ ತಂಡಗಳು ಹೋಗಿ ಅಂದ್ರೆ ಅಲ್ಲಿ ಏನಂದ್ರೆ ಅವ್ರು ಹೇಗೆ ಹಾಡ್ತಾರೆ ನೋಡುದಿಲ್ಲ, ಅವ್ರು ನಮ್ಮ ಪರಿಚಯದವ್ರು, ಅವ್ರು ಹಾಡ್ಲಿ ಹೀಗೆ ಆಗ್ತದೆ ಕತೆ. ಈಗ ಒಂದು ದೇವಸ್ಥಾನ ಇರ್ಬೋದು, ಯಾವುದೇ ಒಂದು ಸಂಸ್ಥೆ ಇರ್ಬೋದು, ಅವ್ರು ನಮ್ಮವರೇ, ನಮ್ಮ ಪರಿಚಯದವರು, ಹಾಡ್ಲಿ ಅವರು. ಅವ್ರು ಕೆಲವರ ತಲೆಯಲ್ಲಿ ಏನಂದ್ರೆ ಎಂತ ಮಾಡ್ರು ಭಜನೆ ಎಂತರ ಆಗುತ್ತೆ ಅಂತ ಆ ತರ ಇರ್ಬಾರ್ದು. ಭಜನೆಯಲ್ಲಿ ಕೂಡ ತಾಳ ಇದೆ, ಶ್ರುತಿ ಇದೆ, ರಾಗ ಇದೆ, ಎಲ್ಲವೂ ಇದೆ, ಅದರಲ್ಲಿ ಕೇಳುವಂತಿದೆ. ದೇವ್ರು ಕೇಳ್ಬೇಕಲ್ಲ ಕೂತ್ಕೊಂಡು. ಅದರಿಂದ ನಿಮ್ಮಂತವ್ರು ಕಲಿಸಿಕೊಟ್ರೆ ಭಜನೆಯನ್ನ, ಆಗ ಅವರು ಚಂದ ಮಾಡಿ ಹಾಡ್ತಾರೆ. ಹಲವಾರು ಗುರುಗಳಿದ್ದಾರೆ, ಅದ್ರ ಗುರುಗಳ ಹತ್ರ ಹೋಗ್ಲಿಕ್ಕೆ ಇವರಿಗೆ ಪುರ್ಸೊತ್ತಿರುದಿಲ್ಲ ಕೆಲವರಿಗೆ ಅಷ್ಟೇ ಬಿಟ್ರೆ. ಅಂದ್ರೆ ಅಲ್ಲಿ ಏಜ್ ಮಿಕ್ಸ್ ಆಗಿರ್ತದಲ್ಲ, ಯಾರಾದ್ರೂ ಒಂದು ಒಬ್ರಾದ್ರೂ ಕಲ್ತವ್ರಿದ್ರೆ ಒಬ್ರಿದ್ರೆ ಸ್ವಲ್ಪ ಒಳ್ಳೇದಾಗ್ತದೆ. ಎಲ್ಲರೂ ಹಾಡ್ಲಿ, ಎಲ್ಲರೂ ಕಲೀಲಿ ಅನ್ನೋದೇ ನಮ್ಮ ಉದ್ದೇಶ. ಹಾಡ್ಬೇಕು, ಎಲ್ರು ಹಾಡ್ಬೇಕು, ಎಲ್ಲರೂ ಕಲ್ತ ಹಾಡ್ಲಿ ಅಂತ ಅನ್ನೋ ಒಂದು ಉದ್ದೇಶ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರ ಹತ್ರ ಸಹ ಒಂದು ಕಲೆ ಅಂತ ಇರ್ತದೆ. ಕೆಲವರಿಗೆ ಗೊತ್ತಿರುದಿಲ್ಲ, ಕೆಲವರು ಗುರುತಿಸುದಿಲ್ಲ, ಅವರ ಕಲೆಗಳು ಅವರಿಗೆ ಗೊತ್ತಿರುದಿಲ್ಲ. ಯಾರು ಅದ್ರಲ್ಲಿ ನಮ್ಗೆ ಆಟೋಮೆಟಿಕ್ ಆಗಿ ಅದರಲ್ಲಿ ಆಸಕ್ತಿ ಹೋಗ್ತದೆ. ನಾವು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರ್ತೇವೆ ಆಟೋಮೆಟಿಕ್ ಆಗಿ ಅದಕ್ಕೆ ಹೋಗ್ತೇವೆ ನಾವು. ಹಾಗಾಗಿ ಯಾವುದೇ ಕಲೆ ಸಹ ನಾವು ಅದರ ಮೇಲೆ ಕೆಳಗಿಂತ ಯಾವುದೂ ಇಲ್ಲ. ಎಲ್ಲರೂ ಸಹ ಕಲೆಯನ್ನು ಪ್ರೋತ್ಸಾಹಿಸಲೇಬೇಕು. ಎಲ್ಲರೂ ಸಹ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಹಾಗೂ ಯಾರು ಯಾರು ಕಲಾವಿದರಿದ್ದಾರೆ ಅವರು ಆತ್ಮತೃಪ್ತಿಗೋಸ್ಕರ ಕಲಿಬೇಕು. ಯಾಕಂದ್ರೆ ಅದ್ರಲ್ಲಿ ಹಣ ಆಗ್ತದೆ, ಅದು ಆಟೋಮೆಟಿಕ್ ಆಗಿ ಮತ್ತೆ ಬರ್ತದೆ. ನೀವು ನಮ್ಮದು ಬಂಡವಾಳ ಜಾಸ್ತಿ ಆದಷ್ಟು ಮತ್ತೆ ಆಟೋಮೆಟಿಕ್ ಆಗಿ ಬರ್ತದೆ. ನಾವು ನಮ್ಮ ಬಂಡವಾಳವನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಮತ್ತೆ ಅದು ನಮ್ಮ ಆತ್ಮತೃಪ್ತಿಗೋಸ್ಕರ ಕಲಿಬೇಕು. ಆಗ ಆಟೋಮೆಟಿಕ್ ಆಗಿ ನಮ್ಗೆ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ನಿಮ್ಮ ಧ್ವನಿಯಲ್ಲಿ ಅದೇ ರೀತಿ ನಾವು ಬಿಡುವು ಮಾಡ್ಕೊಂಡು ಒಂದು ಗೀತೆನ ಕೇಳಬೇಕು. ಅದೇ ರೀತಿ ಬಿಡುವು ಮಾಡಿಕೊಂಡು 1 ಗಂಟೆಗಳ ಕಾಲ ನಮ್ಮೊಂದಿಗೆ ನೀವು ಮಾತನಾಡಿದ್ರಿ, ಕಲಾಂತರಂಗ ಸ್ಟುಡಿಯೋಗೆ ಬಂದು ಮಾತಾಡಿದ್ರಿ. ನಿಮ್ಮ ಕಲಾ ಪಯಣದ ಬಗ್ಗೆ ನಮಗೂ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ತಿಳಿಯಪಡಿಸಿದ್ರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಕೊನೆಯದಾಗಿ ನಿಮ್ಮ ಒಂದು ಗೀತೆಯೊಂದಿಗಿನ ಕಾರ್ಯಕ್ರಮವನ್ನು ಮುಗಿಸೋಣ. ಅದೇ ಒಂದು ಗೀತೆಯನ್ನು ನಮಗಾಗಿ ಪ್ರಸ್ತುತಪಡಿಸೋಣ. ದೇವಕೀ ತನಯ ವಾಸುದೇವ ಸದಯ ಮಾಂ ಪಾಹಿ. ದೇವಕೀ ತನಯ ವಾಸುದೇವ ಸದಯ ಮಾಂ ಪಾಹಿ. ದೇವಕೀ ತನಯ ದೇವ ಜಗನ್ನಾಯಕ, ದೇವ ಜಗನ್ನಾಯಕ, ಶ್ರೀವರನುತ ಶುಭದಾಯಕ. ದೇವ ಜಗನ್ನಾಯಕ, ಶ್ರೀವರನುತ ಶುಭದಾಯಕ. ದೇವಕೀ ತನಯ ವಾಸುದೇವ ಸದಯ ಮಾಂ ಪಾಹಿ. ದೇವಕೀ ತನಯ
ಉರಗ ಶಯನ ಗರುಡ ಗಮನ ಸರಸಿ ಜಗಳ ಲೋಚನ ಪರಮ ಪುರುಷ ಪತಿತ ಪಾವನ ಸುರಮುನಿ ಗಣ ತೋಷಣ ಶೌರೇ ಹರೇ ಮುರಾರೇ ದುರಿತಾರೇ ಕಂಸಾರೇ ಶೌರೇ ಹರೇ ಮುರಾರೇ ದುರಿತಾರೇ ಕಂಸಾರೇ ದೇವಕೀ ತನಯ ವಾಸು ದೇವ ಸದಯ ಮಾಂ ಪಾಹಿ ದೇವಕೀ ತನಯ. ಒಂದು ದೇವಕಿ ತನಯ ಹಾಡಿನೊಂದಿಗೆ ದಿನ ಕಾರ್ಯಕ್ರಮ ಮುಗಿಸ್ತಿದ್ದೇವೆ. ಹಾಗೆ ನಿಮಗೆ ಮತ್ತೊಮ್ಮೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಉಡುಪಿ ಚಾನಲಲ್ಲಿ ನನ್ನನ್ನು ಕರೆಸಿ ನನ್ನ ಕಲೆಯ ಬಗ್ಗೆ ಇಷ್ಟು ಮಾತಾಡಿಸಿದ್ದೀರಿ. ನಿಮಗೂ ರಾಜೇಶ್ ಸರ್ ನಿಮಗೂ ಸಹ ಧನ್ಯವಾದಗಳು. ಆಗಲಿ ಮೇಡಮ್, ಥ್ಯಾಂಕ್ ಯು ಧನ್ಯವಾದ. ಆತ್ಮೀಯ ವೀಕ್ಷಕರಿಂದ ನಮ್ಮೊಂದಿಗಿದ್ದವರು ನಮ್ಮ ಉಡುಪಿ ಜಿಲ್ಲೆಯವರು. ಉಡುಪಿ ಜಿಲ್ಲೆಯ ಶಾಸ್ತ್ರೀಯ ಸಂಗೀತ ಗಾಯಕಿ, ಅದೇ ಸುಗಮ ಸಂಗೀತ ಗಾಯಕಿ, ಚಿತ್ರಸಂಗೀತ ಗಾಯಕಿ ಕೂಡ. ಅವರು ಎಲ್ಲ ಪ್ರಕಾರದಲ್ಲಿ ಹಾಡುವಂಥ ಗಾಯಕಿ ಹೇಮಲತಾ ಎ ರಾವ್ ಅವರೊಂದಿಗೆ ಮಾತುಕತೆಯನ್ನು ಆಡಿದ್ವಿ. ನಿಮಗೆ ಅವರ ಎಲ್ಲ ಕಲಾಪಯಣದ ಬಗ್ಗೆ ತಿಳಿಸಿದ್ವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.